ಓಕೆನಾ ಸ್ಟಾರ್ಟ್ ಮಾಡೋಣ. ಓಕೆ, ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗಳು ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ಗಳು. ಸೊ ಈಗಾಗಲೇ ಸೌರಮಂಡಲದ ಸಂಕ್ಷಿಪ್ತ ವಿವರವನ್ನು ನೋಡ್ತಾ ಬರ್ತಾ ಇದ್ವಿ. ಸೊ ಕಳೆದ ಕ್ಲಾಸಸ್ ಅಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಕಳೆದ ಕ್ಲಾಸಸ್ ಅಲ್ಲಿ ನಾವು ಸೌರಮಂಡಲಕ್ಕೆ ಧುಮುಕಿದ್ವಿ. ಸೌರಮಂಡಲದ ಕಕ್ಷೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಸೌರಮಂಡಲದಲ್ಲಿ ಗ್ರಹಗಳ ಪಟ್ಟಿಯನ್ನು ಅಧ್ಯಯನ ಮಾಡ್ತಾ ಇದ್ವಿ. ಅದರಲ್ಲಿ ಒಂದೊಂದಾಗಿನೇ ಹಂತ ಹಂತವಾಗಿ ಮುಗಿಸ್ತಾ ಬಂದಿದ್ವಿ. ಓಕೆನಾ? ಸೊ ಹಾಗಾದ್ರೆ ಲಾಸ್ಟ್ ಕ್ಲಾಸಸ್ ನ ಎಲ್ಲಿಂದ ಎಲ್ಲಿವರೆಗೂ ತಂದಿದ್ವಿ ಅಥವಾ ಒಂದು ಸಣ್ಣ ಪರಿವಿಡಿಯನ್ನ ನೋಡ್ತಾ ಬರೋಣ. ಓಕೆನಾ? ಓಕೆ, ಸೊ ಸೌರಮಂಡಲಕ್ಕೆ ಅಧಿಪತಿಯಾಗಿ ಸೂರ್ಯನನ್ನ ನೋಡಿದ್ವಿ. ಹೌದಾ? ಸೌರಮಂಡಲದ ಅಧಿಪತಿಯಾಗಿ ನಾವು ಸೂರ್ಯನನ್ನ ನೋಡಿದ್ವಿ. ಸೊ ಸೌರಮಂಡಲದ ಅಧ್ಯಯನವನ್ನ ಮಾಡ್ತಾ ಇದ್ವಿ. ಹೌದಾ? ಸೊ ಸೌರಮಂಡಲದ ಅಧಿಪತಿಯಾಗಿ ಸೂರ್ಯನನ್ನ ನೋಡಿದ್ವಿ. ಸೂರ್ಯ ಒಂದು ನಕ್ಷತ್ರ, ಸೂರ್ಯನ ಮೂಲ ಸ್ಥಾನ. ಸೊ ಸ್ಥಿತಿ ಯಾವ್ದಾಗಿರುತ್ತೆ? ಪ್ಲಾಸ್ಮಾ ಹಂತದಲ್ಲಿ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಿ ಸೊ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತಾನೆ. ಓಕೆನಾ? ಸೊ ಸೌರಮಂಡಲದಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಸೊ ಬುಧ, ಎರಡನೇ ಹತ್ತಿರವಾದ ಗ್ರಹ ಸೊ ಶುಕ್ರ, ಮೂರನೇ ಹತ್ತಿರವಾದ ಗ್ರಹ ಸೊ ಭೂಮಿ, ನಾಲ್ಕನೇ ಹತ್ತಿರವಾದ ಗ್ರಹ ಬಂದ್ಬಿಟ್ಟು ಮಂಗಳ. ಸೊ ಮಂಗಳನ ನಂತರದಲ್ಲಿ ಬರುವಂತದ್ದು ಆಸ್ಟ್ರಾಯ್ಡ್ ಬೆಲ್ಟ್. ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಸೊ ಆಸ್ಟ್ರಾಯ್ಡ್ ಬೆಲ್ಟ್ ನಾಲ್ಕನೇ ಹಂತದಲ್ಲಿ ಬರುವಂಥದ್ದು. ಓಕೆನಾ? ಸೊ ನೆಕ್ಸ್ಟ್, ಸೌರಮಂಡಲದಲ್ಲೇ ಅತ್ಯಂತ ದೊಡ್ಡ ಗ್ರಹವಾಗಿ ಐದನೇ ಗ್ರಹ ಗುರುಗ್ರಹ, ಸೌರಮಂಡಲದ ಆರನೇ ಗ್ರಹವಾಗಿ ಶನಿ, ಏಳನೇ ಗ್ರಹವಾಗಿ ಯುರೇನಸ್, ಎಂಟನೇ ಗ್ರಹವಾಗಿ ನೆಪ್ಚೂನ್. ಸೊ ಈ ನೆಪ್ಚೂನ್ ನಂತರ ಬರುವಂತದ್ದು ಸೊ ಯಾವ್ಯಾವು? ಸೊ ನೆಕ್ಸ್ಟ್ ನೆಪ್ಚೂನ್ ನಂತರ ಬರುವಂತದ್ದು ಕ್ಯೂಪರ್ ಬೆಲ್ಟ್ ಅಂತ ಕರೆದಿದ್ವಿ. ಎಸ್ ಆರ್ ನೋಮ? ಇದ್ರ ಬಗ್ಗೆ ಹೇಳಿದ್ನಾ? ಸೊ ಹಾಗಾದ್ರೆ ಹಂತ ಹಂತವಾಗಿ ಸೊ ಏನೇನು ನೋಡಿದ್ವಿ? ಸೌರಮಂಡಲದಲ್ಲಿ ಅತ್ಯಂತ ಹತ್ತಿರವಾದ ಗ್ರಹ ಬುಧ ಗ್ರಹ, ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ, ಅತ್ಯಂತ ಚಿಕ್ಕ ಗ್ರಹ. ಹೌದಾ? ನೆಕ್ಸ್ಟ್ ಎರಡನೇ ಗ್ರಹ ಬಂದ್ಬಿಟ್ಟು ಶುಕ್ರ, ಮೂರನೇ ಗ್ರಹ ಬಂದು ಭೂಮಿ, ಭೂಮಿ ಸರೌಂಡಿಂಗ್ ಅಲ್ಲಿ ಒಬ್ರು ಸುತ್ತಾ ಇರ್ತಾರೆ. ಸೊ ಅವ್ರ ಹೆಸರು ಬಂದ್ಬಿಟ್ಟು ಚಂದ್ರ, ಏಕೈಕ ನ್ಯಾಚುರಲ್ ಸ್ಟಾರ್. ಓಕೆನಾ? ನ್ಯಾಚುರಲ್ ಮೂನ್ ಅದು. ತದನಂತರದ ನೆಕ್ಸ್ಟ್ ಕೆಂಪು ಗ್ರಹವಾಗಿ ಮಂಗಳ ಗ್ರಹವನ್ನು ನೋಡಿದ್ವಿ ಐರನ್ ಆಕ್ಸೈಡ್ ಇಂದ. ತದನಂತರ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹವಾಗಿ ಗುರುವನ್ನು ನೋಡಿದ್ವಿ. ಸೌರಮಂಡಲ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹವನ್ನು ನೋಡಿದ್ವಿ. ಹೌದಾ? ಸೊ ಗುರುಗ್ರಹನ ಸಂಪೂರ್ಣ ಅಧ್ಯಯನವನ್ನ ಮಾಡಿದ್ವಿ. ಗುರುಗ್ರಹನಿಗೆ 79 ಉಪಗ್ರಹಗಳಿದಾವೆ, ನ್ಯಾಚುರಲ್ ಮೂನ್ಗಳಿದಾವೆ. ಅದರಲ್ಲಿ 16ಕ್ಕೆ ನಾವು ಹೆಸರು ಕೊಟ್ಟಿದ್ದೀವಿ. ಅದರಲ್ಲಿ ಗ್ಯಾನಿಮೇಡ್ ಅನ್ನೋದೊಂದು ಅತಿ ದೊಡ್ಡ ಉಪಗ್ರಹ. ತದನಂತರ ನೋಡಿದ್ದು ತದನಂತರ ನಮಗೆ ಬೇಕಾಗಿದ್ದು ಸೌರಮಂಡಲದ ಮೋಸ್ಟ್ ಬ್ಯೂಟಿಫುಲ್ ಪ್ಲಾನೆಟ್ ಅಂತಾನೆ ಕರಿಬಹುದು ಶನಿ ಗ್ರಹ. ಸೈಜ್ ಬಹಳ ದೊಡ್ಡದೈತೇನ್ರಿ ಇದಕ್ಕಿಂತ? ಇದು ಸ್ವಲ್ಪ ಸಣ್ಣದ್ ಮಾಡೋಣ. ಓಕೆನಾ? ಸ್ವಲ್ಪ ಸಣ್ಣದ್ ಮಾಡೋಣ, ಅದಕ್ಕಿಂತ ಸ್ವಲ್ಪ ಸಣ್ಣದ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಸೌರಮಂಡಲದಲ್ಲಿ ಏಳನೇ ಗ್ರಹ ಸೊ ಯುರೇನಸ್. ತದನಂತರ ಬರುವಂತದ್ದು ನೆಪ್ಚೂನ್. ಓಕೆನಾ? ಸೊ ನೆಪ್ಚೂನ್ ನಂತರದ ಹಂತದಲ್ಲಿ ಬರುವಂತದ್ದು ಪ್ಲೂಟೋ. ಓಕೆನಾ? ನೆಪ್ಚೂನ್ ತದನಂತರದ ಹಂತದಲ್ಲಿ ಬರುವಂತದ್ದು ಪ್ಲೂಟೋ. ಸೊ ಪ್ಲೂಟೋನ ಗ್ರಹಗಳ ಪಟ್ಟಿಯಿಂದ ತೆಗೆದಾಕಿದ್ವಿ. ಓಕೆನಾ? ಸೊ ಈ ಪಟ್ಟಿಯನ್ನು ಸಂಪೂರ್ಣವಾಗಿ ಎಲ್ಲರಿಗೂ ಗೊತ್ತಿದೆಯಾ? ಈ ಪಟ್ಟಿ, ಗ್ರಹಗಳ ಪಟ್ಟಿ ಸಂಪೂರ್ಣವಾಗಿ ಮಾಹಿತಿ ಇರಬೇಕು. ಸೊ ಗ್ರಹಗಳ ಪಟ್ಟಿಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಓಕೆನಾ? ಸೊ ಯಾವ ಆಂಗಲ್ ಅಲ್ಲಿ ಕೇಳಿದ್ರು ಗೌರ ಗ್ರಹಗಳ ಪಟ್ಟಿ ಗೊತ್ತಿರಬೇಕು. ಸೌರಮಂಡಲದ ಅಧಿಪತಿಯಾಗಿ ಸೂರ್ಯ, ತದನಂತರ ಸೂರ್ಯನಿಗೆ ಅತ್ಯಂತ ಹತ್ತಿರವಾದದ್ದು ಬುಧ ಗ್ರಹ, ತದನಂತರ ಎರಡನೇ ಗ್ರಹವಾಗಿ ಶುಕ್ರ, ಮೂರನೇದು ಭೂಮಿ, ನಾಲ್ಕನೇದು ಮಂಗಳ, ಐದನೇದು ಸೌರಮಂಡಲ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ, ತದನಂತರ ಮೋಸ್ಟ್ ಬ್ಯೂಟಿಫುಲ್ ಪ್ಲಾನೆಟ್ ಅಂತ ಕರೆಯುವಂಥದ್ದು ಶನಿ ಗ್ರಹ, ತದನಂತರ ಯುರೇನಸ್, ನೆಪ್ಚೂನ್. ಪ್ಲೂಟೋ ಗ್ರಹ 9ನೇದಿತ್ತು, ಬಟ್ ಅದನ್ನ 2006ರಲ್ಲಿ ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕಿದೀವಿ. ಓಕೆನಾ? ಸೊ ನೆಕ್ಸ್ಟ್, ಸೊ ಮಂಗಳ ಗ್ರಹಕ್ಕೆ 2 ಮೂನ್ಗಳಿದಾವೆ. ಒಂದು ಫೋಬೋಸ್, ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಡಿಮೋಸ್.
ಗುರುಗ್ರಹವನ್ನ ಸಂಪೂರ್ಣ ಅಧ್ಯಯನ ಕೂಡ ಮಾಡಿದ್ವಿ. ಹಾಗಾದ್ರೆ ಇವತ್ತಿನ ಕ್ಲಾಸಸ್ ಅಲ್ಲಿ ಈಗಿನ ಹಂತದಲ್ಲಿ ಸೊ ಇವಾಗ ನಾವು ನೋಡ್ತಾ ಬರುವಂತದ್ದು ಶನಿ ಗ್ರಹವನ್ನು. ಓಕೆನಾ, ಗುರುಗ್ರಹ ಆದ್ಮೇಲೆ ಯಾವ್ದಿರೋದು ನೋಡಿ, ಗುರುಗ್ರಹ ಆದ್ಮೇಲೆ ಶನಿ ಗ್ರಹ. ಹೌದಾ, ಇವುಗಳಿಗೆ ಹೆಸರು ಏನಾದ್ರು ಕೊಡ್ತೀರಾ? ಓಕೆನಾ, ಹೆಸರು ಕೊಡ್ತೀರಾ? ಹೆಸರು ಕೊಡಿಬೇಕಿದ್ರೆ. ಓಕೆನಾ, ಇದು ಬುಧ. ಓಕೆನಾ, ಇದು ಬಂದ್ಬಿಟ್ಟು ಶುಕ್ರ, ಇದು ಬಂದ್ಬಿಟ್ಟು ಭೂಮಿ. ಓಕೆನಾ, ಇದು ಬಂದ್ಬಿಟ್ಟು ಮಂಗಳ. ಮಂಗಳ ಆದ್ಮೇಲೆ ಗುರು, ಗುರು ಆದ್ಮೇಲೆ ಶನಿ, ಶನಿ ಆದ್ಮೇಲೆ ಯುರೇನಸ್, ಯುರೇನಸ್ ಆದ್ಮೇಲೆ ನೆಪ್ಚೂನ್, ನೆಪ್ಚೂನ್ ಆದ್ಮೇಲೆ ಪ್ಲೂಟೋ. ಇದು ಯುರೇನಸ್, ನೆಪ್ಚೂನ್. ಸೊ ಇವೆಲ್ಲ ಪಟ್ಟಿಯನ್ನ ನೋಡ್ತಾ ಬಂದಿದ್ವಿ. ಹಾಗಾದ್ರೆ ಮುಂದಿನ ಹಂತದಲ್ಲಿ ಗುರುಗ್ರಹವನ್ನ ಸಂಪೂರ್ಣ ಅಧ್ಯಯನ ಮಾಡಿದ ಮೇಲೆ ಸೊ ಇವಾಗ ಬರುವಂತದ್ದು ಸೊ ಶನಿ ಗ್ರಹದ ಬಗ್ಗೆ. ಯಾವುದ್ರ ಬಗ್ಗೆ? ಶನಿ ಗ್ರಹದ ಬಗ್ಗೆ. ಶನಿ ಗ್ರಹ, ಶನಿ ಗ್ರಹವನ್ನ ಸೊ ನಾವು ಇಂಗ್ಲಿಷ್ ಅಲ್ಲಿ ಸ್ಯಾಟರ್ನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಶನಿ ಗ್ರಹವನ್ನ ಸ್ಯಾಟರ್ನ್ ಅಂತ ಕರಿತೀವಿ. ಸೌರಮಂಡಲದಲ್ಲೇ ಸೊ ಗುರುಗ್ರಹದ ನಂತರ, ಸೊ ಗುರುಗ್ರಹದ ನಂತರ ಎರಡನೇ, ಓಕೆನಾ, ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟ್, ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟ್. ಓಕೆನಾ, ಸೊ ಗುರುಗ್ರಹದ ನಂತರ ಎರಡನೇ ಅತಿ ದೊಡ್ಡ ಗ್ರಹವಾಗಿರುವಂತದ್ದು ಯಾವುದು? ನಮ್ಮ ಶನಿ ಗ್ರಹ. ಸೌರಮಂಡಲದಲ್ಲಿ ಅತ್ಯಂತ ಎರಡನೇ ಅತಿ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಶನಿ ಗ್ರಹ ಸೌರಮಂಡಲದಲ್ಲಿ ಅತ್ಯಂತ ಸೊ ಬ್ಯೂಟಿಫುಲ್ ಪ್ಲಾನೆಟ್ ಅಂತಾನು ಕೂಡ ಕರಿತೀವಿ. ಓಕೆನಾ, ಸೊ ಸೌರಮಂಡಲದ ಸುಂದರವಾದ ಗ್ರಹ ಅಂತಾನು ಕೂಡ ಕರಿತೀವಿ. ಸೌರಮಂಡಲದಲ್ಲೇ ಅತ್ಯಂತ ಅತ್ಯಂತ ಸುಂದರವಾದ ಗ್ರಹ, ಸುಂದರವಾದ ಗ್ರಹ. ಸೊ ಈತ ಮೋಸ್ಟ್ ಬ್ಯೂಟಿಫುಲ್ ಪ್ಲಾನೆಟ್ ಅಂತ ಅನಿಸ್ಕೊಳ್ಳಕ್ಕೆ ರೀಸನ್ ಈತನ ಔಟರ್ ಲೇಯರ್ ಅಲ್ಲಿ ಇರ್ತಕ್ಕಂಥ ಸೊ ರಿಂಗ್ಸ್ಗಳು. ಸೊ ಔಟರ್ ಲೇಯರ್ ಅಲ್ಲಿ ಇರ್ತಕ್ಕಂಥ ರಿಂಗ್ಸ್ಗಳು, ಈತನಿಗೆ 7 ರಿಂಗ್ಸ್ಗಳಿದಾವೆ, 7 ರಿಂಗ್ಸ್. ಸೊ 7 ರಿಂಗ್ಸ್ಗಳಿದಾವೆ. ಅದರಲ್ಲಿ ಬಂದ್ಬಿಟ್ಟು ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಹೇಳಿ, ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಹೇಳಿ. ಓಕೆನಾ, ಆ ರಿಂಗ್ಗಳಿಗೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸೊ ಆದ್ರೆ ಇಲ್ಲೇನಾಗ್ತದೆ, ಈ ರಿಂಗ್ಗಳ ಪಟ್ಟಿಯಲ್ಲಿ ಕೂಡ ಕ್ವಶನ್ಸ್ ಗಳನ್ನ ರೈಸ್ ಮಾಡಿದ್ದಾನೆ. 7 ರಿಂಗ್ಗಳಿಗೆ ಹೆಸರೇನಪ್ಪ ಅಂದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಕೊಡ್ಬೋದು. ಬಟ್ ಈ ರಿಂಗ್ಗಳಲ್ಲಿ ವೇರಿಯೇಷನ್ಸ್ ಏನ್ ಕೇಳಿದಾನಪ್ಪ ಅಂದ್ರೆ, ಸೊ ಹಾಗಾದ್ರೆ ವಿಚ್ ಒನ್ ಇಸ್ ಅ ಮಿಡ್ ರಿಂಗ್ ಅಂತ ಕೇಳಿದಾನೆ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇದು ಶನಿಗ್ರಹ ಇಲ್ಲಿದೆ ಅಂದ್ರೆ, ಇದು ಶನಿಗ್ರಹ ಆದ್ರೆ ಶನಿಗ್ರಹದ ಸುತ್ತ ಏನಿದಾವೆ ಅಂತಂದ್ರೆ ರಿಂಗ್ಸ್ ಗಳಿದಾವೆ ಅಂತ ಹೇಳಿದ್ದೆ. ಹೌದಾ, ಶನಿಗ್ರಹದ ಸುತ್ತ ಏನಾಗಿದಾವೆ? ರಿಂಗ್ಸ್ ಗಳಿದಾವೆ. ಫಾರ್ ಎಕ್ಸಾಂಪಲ್ 1ನೇ ರಿಂಗು, 2ನೇ ರಿಂಗು, 3ನೇ ರಿಂಗು, 4ನೇ ರಿಂಗು, 5, 6 ಅಂತ. ಓಕೆನಾ, ಈ ತರ ರಿಂಗ್ಸ್ ಗಳಿದಾವೆ. ಸೊ ಇವುಗಳು ಯಾವ್ದ್ರಿಂದ ಸೇರಿದೆ? ಆಸ್ಟ್ರಾಯ್ಡ್ ಗಳಿಂದ ಸೇರಿದೆ. ಜಾಸ್ತಿ ಕಲೆಕ್ಟ್ ಇಲ್ಲೇ ಆಗಿರೋದು. ಓಕೆನಾ, ಈ ರಿಂಗ್ ಗಳಿರೋದ್ರಿಂದಾಗಿ ಮೋಸ್ಟ್ ಬ್ರೈಟೆಸ್ಟ್ ಮೋಸ್ಟ್ ಬ್ಯೂಟಿಫುಲ್ ಪ್ಲಾನೆಟ್ ಅಂತಾನು ಕೂಡ ಕರಿತೀವಿ. ಬಟ್ ಇಲ್ಲೇನಾಗ್ತದೆ, ಈ ರಿಂಗ್ಗಳ ಪಟ್ಟಿಯನ್ನ, ಒಂದು ರಿಂಗ್ಗಳ ಪಟ್ಟಿ ಮೇಲೆ 2-3 ಸಲ ಕ್ವಶನ್ಸ್ ಗಳನ್ನ ರೈಸ್ ಮಾಡಿದ್ರು. ಯಾವ ತರ ಕ್ವಶನ್ಸ್ ಕೇಳಿದಾನೆ? ವಿಚ್ ಒನ್ ಇಸ್ ಅ ಫಾರೆಸ್ಟ್ ದೂರದ ರಿಂಗು ಅಂತ ಕೇಳಿದಾನೆ. ಯಾವ ರಿಂಗ್ ಫಾರೆಸ್ಟ್ ಫಾರ್ ಇದೆ ಅಂತ ಕೇಳಿದಾನೆ. ಓಕೆನಾ, ಎ ರಿಂಗ್ ಅನ್ನೋದು, ಎ ರಿಂಗ್ ಇಸ್ ಮಿಡ್. ಓಕೆನಾ, ಸೊ ಮಿಡಲ್ ಒನ್ ಅಂತದ್ದು, ಮಧ್ಯದ ರಿಂಗ್ ಯಾವುದು? ಎ ಎಂಬ ರಿಂಗ್, ಎ ಎಂಬ ಸುರುಳಿ, ಎ ಎಂಬ ಸುರುಳಿ. ಸೊ ಮಧ್ಯದ್ದು ಯಾವುದು? ಮಧ್ಯದ ರಿಂಗ್ ಯಾವುದು? ಸೊ ಎ ಎಂಬುದು. ನೆಕ್ಸ್ಟ್ ಸೊ ಅದರಲ್ಲೇ ಡಿ ಎಂಬುದು ಶನಿಗ್ರಹಕ್ಕೆ ಅತ್ಯಂತ ಹತ್ತಿರದ ಸುರುಳಿ. ಶನಿಗ್ರಹಕ್ಕೆ ಅತ್ಯಂತ ಹತ್ತಿರದ ಸುರುಳಿ ಯಾವುದು? ಸೊ ನಮ್ಮ ಡಿ. 1 ಸೆಕೆಂಡ್ ಆಗ್ತಾ ಇದೆ. ಓಕೆನಾ, ಸೊ ನೆಕ್ಸ್ಟ್ ಡಿ ಗ್ರಹ ಎಂಬುದು, ಡಿ ರಿಂಗ್ ಏನನ್ನು ಅತ್ಯಂತ ಹತ್ತಿರವಾದದ್ದು. ಇ ಎಂಬ ರಿಂಗ್, ಇ ಅನ್ನೋ ರಿಂಗ್ ಇದೆಯಲ್ಲ, ಇ ಎಂಬುದು ಶನಿಗ್ರಹದ ಅತ್ಯಂತ ದೂರದ ಸುರುಳಿ. ಇಲ್ಲಿ ಸುರುಳಿ ಅಂದ್ರೆ ಏನಪ್ಪಾ? ರಿಂಗ್ಸ್ಗಳು. ಸೊ ಅದರದೊಂದು ಕರೆಕ್ಟ್ ಫಾರ್ಮೆಟ್ ಅಲ್ಲಿ ಹೆಂಗ್ ಬರುತ್ತಪ್ಪ ಅಂತಂದ್ರೆ, ಸೊ ಸರಿಯಾದ ಕ್ರಮ ಬಂದ್ಬಿಟ್ಟು, ಸೊ ಅವುಗಳದ್ದು ಯಾವ ಪಟ್ಟಿಲಿದೆ ಅಂದ್ರೆ, ಎ ನ ಮಿಡಲ್ ಇಟ್ಕೊಂಡಾಗ ಇಲ್ಲಿ ಬಂದ್ಬಿಟ್ಟು ಬಿ,
ಎನ ಮಿಡಲ್ ಇಟ್ಟಾಗ ಬಿ ಸಿ ಡಿ ಹಿಂಗಿದಾವೆ. ತದನಂತರ ಈ ಕಡೆ ಇ ಇಸ್ ಅ ಫಾರೆಸ್ಟ್, ಇ ಎಫ್ ಜಿ, ಇ ಎಫ್ ಜಿ, ಓಕೆನಾ, ಇ ಎಫ್ ಜಿ ಈ ಶೇಪ್ ಅಲ್ಲಿ ಈ ರೀತಿಯಲ್ಲಿ ಸೊ ಏನಿದಾವೆ ಗ್ರಹಗಳ ಪಟ್ಟಿ ಇದೆ. ಸಾರಿ ಯಾವುದು, ಸೊ ನ್ಯಾಚುರಲ್ ಉಪಗ್ರಹಗಳ ಪಟ್ಟಿ, ರಿಂಗ್ಗಳ ಪಟ್ಟಿ ಇದೆ ಇಲ್ಲಿ. ಓಕೆನಾ, ಗೊತ್ತಾಗ್ತಿದ್ಯಾ? ಇನ್ನು ನೆಕ್ಸ್ಟ್ ಶನಿಗ್ರಹಕ್ಕೆ ಸಂಬಂಧಪಟ್ಟಂತೆ ಶನಿಗ್ರಹ ಸೌರಮಂಡಲದಲ್ಲಿ ವೇಗವಾಗಿ ಕೂಡ ತಿರುಗುವ ಗ್ರಹಗಳ ಪಟ್ಟಿಯಲ್ಲಿ ಈತನೂ ಕೂಡ ಒಬ್ಬ. ಸೊ ಹಾಗಾದ್ರೆ ಶನಿಗ್ರಹ ತನ್ನ ಸುತ್ತ ತಾನನ್ನ ಸುತ್ತಕೊಳ್ಳಕ್ಕೆ ರೊಟೇಷನ್ ಪೀರಿಯಡ್ ಅಂತ ಬರೀತೀವಲ್ಲ, ರೊಟೇಷನ್ ಈತನಿಗೆ ಬಂದ್ಬಿಟ್ಟು 10.7, ಓಕೆನಾ, 10 hours 7 minutes, 10 hours 7 minutes ಬೇಕು ಈತನಿಗೆ, 7 minutes, 10 ಗಂಟೆ 7 ನಿಮಿಷಗಳಲ್ಲಿ ತನ್ನ ಸುತ್ತ ತಾನನ್ನ ಹಾಕ್ತಾನೆ. ತನ್ನ ನಂತರ ರಿವಲ್ಯೂಷನ್, ಓಕೆನಾ, ರಿವಲ್ಯೂಷನ್ ಸೂರ್ಯನನ್ನ ಸೂರ್ಯನನ್ನ ಒಂದು ಸುತ್ತ ಹಾಕ್ಲಿಕ್ಕೆ ಈತನಿಗೆ 29.29.5 ಮೀನ್ಸ್ 29.5 ಸೊ ಅರ್ತ್ ಇಯರ್ಸ್ ಬೇಕು. ಏನ್ ಬೇಕು? 25.5 ಅರ್ತ್ ಇಯರ್ಸ್. ಸೊ ಭೂಮಿ ಮೇಲೆ ಒಂದು ವರ್ಷಕ್ಕೆ 365 ದಿನ, ಆದ್ರೆ ಈತನಿಗೆ 29.5 into 365 ಮಾಡಿದ್ರೆ ಅಷ್ಟು ದಿನಗಳ ಕಾಲ ಸೊ ಈತನಿಗೆ ಬೇಕಾಗುವಂಥದ್ದು. ಓಕೆನಾ? ಸೊ ಯಾರಿಗೆ? ಸೊ ಶನಿಗ್ರಹಕ್ಕೆ. ಗೊತ್ತಾಗ್ತಿದ್ಯಾ? ಸೊ ಟೋಟಲ್ ಆಗಿ ಎಷ್ಟು ರಿಂಗ್ಗಳಿದಾವೆ? 7 ರಿಂಗ್ಗಳು. ನೆಕ್ಸ್ಟ್ ಶನಿಗ್ರಹಕ್ಕೆ ಸೊ 2024ರವರೆಗೂ 2024ರವರೆಗೂ ಕೂಡ ಇಲ್ಲಿವರೆಗೂ 150 ಸೊ ಮೂನ್ಗಳನ್ನ ನೋಡಿದೀವಿ. 150 ಮೂನ್ಗಳನ್ನು ನೋಡಿದ್ದು ಅಲ್ಲಿದ್ರಲ್ಲಿ ಸೊ 83 ಮೂನ್ಗಳು ಮಾನ್ಯತೆ ಪಡೆದಿವೆ. ಏನಾಗಿದ್ದಾವೆ? ಮಾನ್ಯತೆ ಪಡೆದಿವೆ. ಟೋಟಲ್ ಆಗಿ ಆತನಿಗೆ ಎಷ್ಟಿದಾವೆ ಹಂಗಂದ್ರೆ 83 ಮೂನ್ಗಳು ಮಾನ್ಯತೆಯನ್ನು ಪಡೆದಿದ್ದಾವೆ. 150 ನೋಡಿದೀವಿ, ಬಟ್ ಅದರಲ್ಲಿ 83 ಮಾನ್ಯತೆಯನ್ನು ಪಡೆದಿದ್ದಾವೆ. ಈ 83ರಲ್ಲೂ ಕೂಡ ಬಹು ಪ್ರಮುಖವಾದ ಯಾವುದು ಚಂದ್ರಗಳು ಅಂತ ಬಂದಾಗ ಸೊ ಟೈಟಾನ್ ಅಂತ ಕರಿತೀವಿ. ಒಂದು ಯಾವ್ದಪ್ಪ? ಟೈಟಾನ್ ಅಂತ. ಸೊ ಇದು ಟೈಟಾನ್ ಅನ್ನೋದು ಸೊ ಶನಿಗ್ರಹದ ಅತ್ಯಂತ ದೊಡ್ಡ ಮೂನ್ ಆಗಿದೆ. ಓಕೆನಾ? ಶನಿಗ್ರಹದ ಅತ್ಯಂತ ದೊಡ್ಡ ಚಂದ್ರ ಅಂತಾನು ಕೂಡ ಕರಿಬಹುದು. ಇದಲ್ಲದೆ ಇದೊಂದೇನಾ? ಸೊ ಶನಿಗ್ರಹದ ಅತ್ಯಂತ ದೊಡ್ಡ ಚಂದ್ರ ಇದೊಂದೇನಾ? ಸೊ ಇದಾದ್ಮೇಲೆ ಎರಡನೇದಾಗಿ, ಓಕೆನಾ, ಫಸ್ಟ್ ಇದು ಆದ್ರೆ ಎರಡನೇದಾಗಿ ರಿಹಾ ಅಂತ ಇದೆ. ಓಕೆನಾ? ರಿಹಾ ಸೆಕೆಂಡ್ ಲಾರ್ಜೆಸ್ಟ್. ಸೊ ಎರಡನೇದು ಅತಿ ದೊಡ್ಡ ಇದೆ. ಅದಾದ್ಮೇಲೆ ಮೂರನೇದಾಗಿ ಸೊ ಇನ್ನೊಂದಿದೆ. ಓಕೆನಾ? ಎನ್ಸೆಲಡಸ್ ಅಂತ. ಯಾವುದು? ಎನ್ಸೆಲಡಸ್. ಸೊ ಇದು ಕೂಡ ಒಂದು ಸೊ ಇದಕ್ಕೆ ಬೇಕಾದಂತ ಇದರದು ಚಂದ್ರ ಅಂತ ಕರಿಬಹುದು. ಶನಿಗ್ರಹದ ಚಂದ್ರ ಅಂತಾನು ಕೂಡ ಕರಿಬಹುದು. ಸೊ ಇದಲ್ಲದೆ ಕೂಡ ಶನಿಗ್ರಹ ಶನಿಗ್ರಹವು ಸೌರಮಂಡಲದ ಅತ್ಯಂತ ತಂಪಾದ ಗ್ರಹ. ಸೌರಮಂಡಲದಲ್ಲಿ ಅತ್ಯಂತ ತಂಪಾದ ಗ್ರಹ, ಹೈಯೆಸ್ಟ್ ಕೋಲ್ಡೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕರಿಬಹುದು. ಓಕೆನಾ? ಸಾರಿ. ಸೊ ಅತ್ಯಂತ ಕೋಲ್ಡ್ ಅಲ್ಲ, ಸೊ ಸೌರಮಂಡಲದಲ್ಲಿ ಒನ್ ಆಫ್ ದ ಕೋಲ್ಡೆಸ್ಟ್ ಪ್ಲಾನೆಟ್ ಅಂತ ಕರಿಬಹುದು. ಒನ್ ಆಫ್ ದ ಕೋಲ್ಡೆಸ್ಟ್. ಸೊ ಅತ್ಯಂತ ಕೋಲ್ಡ್ ಅಂತ ಬಂದಾಗ ಯುರೇನಸ್, ಸಾರಿನಾ? ಸೊ ಸಾರಿ, ಅತ್ಯಂತ ಕೋಲ್ಡ್ ಅಲ್ಲ, ಸೊ ಒನ್ ಆಫ್ ದ ಕೋಲ್ಡೆಸ್ಟ್ ಪ್ಲಾನೆಟ್. ಓಕೆನಾ? ಸೊ ಹಾಗಾದ್ರೆ ಈತನಲ್ಲಿ ಟೆಂಪರೇಚರ್ ಅಂತ ನೋಡಿದ ಕೋಲ್ಡ್ ಡಿಪೆಂಡ್ ಆಗುತ್ತೆ ಯಾವ್ದ್ರ ಮೇಲೆ? ಟೆಂಪರೇಚರ್. ಹೌದಾ? ಸೊ ಈತನ ಮೇಲೆ ಟೆಂಪರೇಚರ್ ಮೇಲೆ ಗೊತ್ತಾಗುವಂಥದ್ದು. ಹಾಗಾದ್ರೆ ಇದರ ಟೆಂಪರೇಚರ್ ಬಂದ್ಬಿಟ್ಟು -178 ಡಿಗ್ರಿ. ಓಕೆನಾ? ಸೊ -178 ಡಿಗ್ರಿ -178 ಡಿಗ್ರಿ ಟೆಂಪರೇಚರ್ ಈತನ ಮೇಲೆ ಇರುವಂಥದ್ದು. ಗೊತ್ತಾಗ್ತಿದ್ಯಾ? -178 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವಂಥದ್ದು. ಇಲ್ಲೇ ಎಲ್ಲಾದ್ರೂ ಇದ್ರೆ ಬರೀತಿದ್ವಿ. ಓಕೆನಾ?
ಇಲ್ಲೇ ಎಲ್ಲಾದ್ರೂ ಬರ್ದ್ಬಿಡೋಣ. -178 ಡಿಗ್ರಿ ಸೆಲ್ಸಿಯಸ್ ಈತನ ಮೇಲೆ ಇರುವಂತ ಟೆಂಪರೇಚರ್. ಸೊ ಈತನ ಮೇಲೆ ಟೆಂಪರೇಚರ್ ಬಂದ್ಬಿಟ್ಟು -178 ಡಿಗ್ರಿ. ಸೊ ಸ್ಯಾಟರ್ನ್ ಗ್ರಹ ಮೀನ್ಸ್ ಶನಿ ಗ್ರಹ ಬಂದ್ಬಿಟ್ಟು ಧೂಳು ಮತ್ತು ಅನಿಲ ಮತ್ತು ಹಿಮಗಳ ಗಡ್ಡೆಗಳಿಂದ ಕೂಡಿರ್ತಕ್ಕಂಥ ಗ್ರಹ ಕೂಡ ಹೌದು. ಧೂಳು ಅನಿಲ ಮತ್ತು ಹಿಮಗಳ ಗಡ್ಡೆಯಿಂದ ಕೂಡಿರುವಂತ ಗ್ರಹ. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೋಡ್ತಾ ಬಂದಾಗ ಏನಾಗ್ತಾ ಇತ್ತು, ಶನಿ ಗ್ರಹದ ಬಗ್ಗೆ ಏನ್ ನೋಡಿದ್ವಿ. ಸೊ ಶನಿ ಗ್ರಹ ಬಂದ್ಬಿಟ್ಟು ಸೌರಮಂಡಲದಲ್ಲೇ ಎರಡನೇ ಅತ್ಯಂತ ದೊಡ್ಡ ಗ್ರಹವಾಗಿದ್ದು, ಸೊ ಗ್ರಹಗಳ ಪಟ್ಟಿಯಲ್ಲಿ ಅಂತ ನೋಡಿದಾಗ ಸೊ 6ನೇ ಗ್ರಹ, ಓಕೆನಾ. ಎರಡನೇ ಸೂರ್ಯನಿಂದ 6ನೇ ದೂರದ ಗ್ರಹ ಮತ್ತು ಸೌರಮಂಡಲದಲ್ಲಿ 2ನೇ ಅತ್ಯಂತ ದೊಡ್ಡ ಗ್ರಹ. ಗೊತ್ತಾಗ್ತಿದ್ಯಾ? ಸೌರಮಂಡಲದಲ್ಲಿ ಅತ್ಯಂತ 2ನೇ ದೊಡ್ಡ ಗ್ರಹ. ಹಾಗಾದ್ರೆ 1ನೇದು ಬಂದ್ಬಿಟ್ಟು ಗುರುಗ್ರಹ. ಇದು ಒನ್ ಆಫ್ ದ ಕೋಲ್ಡೆಸ್ಟ್ ಪ್ಲಾನೆಟ್. ಇದು ಕೂಡ ಕೋಲ್ಡರ್ ಪಟ್ಟಿ, ತಂಪು ಗ್ರಹಗಳ ಪಟ್ಟಿಯಲ್ಲಿ ಇದು ಕೂಡ ಒಂದು ಬರುತ್ತೆ. ಫಸ್ಟ್ ಬರೋದು ಯುರೇನಸ್, ತದನಂತರ ನೆಪ್ಚೂನ್, ತದನಂತರ 3ನೇ ಅತ್ಯಂತ ಕೋಲ್ಡೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ ಯಾವ್ದನ್ನ. ಸೊ ಶನಿ ಗ್ರಹವನ್ನ ಥರ್ಡ್ ಕೋಲ್ಡೆಸ್ಟ್ ಪ್ಲಾನೆಟ್ ಅಂತಾನು ಕೂಡ ಕರಿತೀವಿ. ನೆಕ್ಸ್ಟ್ ಇದರಲ್ಲಿ ಅಂತ ನೋಡಿದಾಗ ತನ್ನ ಸುತ್ತ ತಾನು ಹಾಕ್ಲಿಕ್ಕೆ, ತನ್ನ ಸುತ್ತ ತಾನು ರೊಟೇಷನ್ ಮಾಡ್ಲಿಕ್ಕೆ ಈತನಿಗೆ ಬೇಕಾಗಿರತಕ್ಕಂಥದ್ದು 10.7, ಓಕೆನಾ. 10 hours 7 minutes ತನ್ನ ಸುತ್ತ ತಾನು ಹಾಕ್ಲಿಕ್ಕೆ. ಬಟ್ ತನ್ನ ಸುತ್ತ ತಾನು ಹಾಕುತ್ತಾ ಸೂರ್ಯನನ್ನ ಸುತ್ತ ಹಾಕ್ಲಿಕ್ಕೆ 29.5 29.5 ಇಯರ್ಸ್ಗಳು ಈತನಿಗೆ ಬೇಕಾದದ್ದು. ಸೊ ಈತನ ಮೇಲ್ಮೈ ವಿಸ್ತರಣದ ಟೆಂಪರೇಚರ್ ಮೀನ್ಸ್ ಮೇಲ್ಮೈಯಲ್ಲಿ ಇರ್ತಕ್ಕಂಥ ಟೆಂಪರೇಚರ್ ಬಂದ್ಬಿಟ್ಟು -178 ಡಿಗ್ರಿ, ಓಕೆನಾ. 178 -178 ಡಿಗ್ರಿ ಟೆಂಪರೇಚರ್ ಇರುವಂತದ್ದು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಈತನಿಗೆ ಇಲ್ಲಿವರೆಗೂ 2024ರವರೆಗೂ 150ಕ್ಕೂ ಅಧಿಕವಾಗಿ, ಸೊ 150 ಅಂತಲ್ಲ 150ಕ್ಕೂ ಕೂಡ ಅಧಿಕವಾಗಿ ಸೊ ಚಂದ್ರನನ್ನ ಗುರುತಿಸ್ಕೊಂಡಿದೀವಿ. ಅದರಲ್ಲಿ 83 ಆಲ್ರೆಡಿ ನಾವು ಫೈನಲೈಸ್ ಮಾಡಿದೀವಿ. ಇವು ಸಂಪೂರ್ಣವಾಗಿ ಶನಿಗೆ ಸಂಬಂಧಪಟ್ಟದ್ದು ಅಂತ, ಓಕೆನಾ. ಸೊ ಆ 83ರಲ್ಲಿ ಮೋಸ್ಟ್ ಲಾರ್ಜೆಸ್ಟ್ ಅತ್ಯಂತ ದೊಡ್ಡ ಸೊ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತ ಗ್ರಹಗಳಲ್ಲಿ, ಉಪಗ್ರಹಗಳಲ್ಲಿ ಸೊ ಅವುಗಳನ್ನ ನಾವು ಏನಂತ ಕರೆದಿದ್ದೀವಿ? ಸೊ ನೇರವಾಗಿ ಟೈಟಾನ್ ಅಂತ ಕರೆದಿದ್ದೆವು. ಶನಿ ಗ್ರಹದ ಅತ್ಯಂತ ದೊಡ್ಡ ಉಪಗ್ರಹ ಯಾವ್ದಪ್ಪ ಅಂದ್ರೆ ಅದು ಟೈಟನ್, ಚಂದ್ರ. ಸೊ ಶನಿ ಗ್ರಹದ ಅತ್ಯಂತ ದೊಡ್ಡ ಚಂದ್ರ ಯಾವ್ದಪ್ಪ ಅಂತ ಕರೆದ್ರೆ ಟೈಟನ್. ಸೆಕೆಂಡ್ ಬರುವಂತದ್ದು ರಿಯಾ, ಥರ್ಡ್ ಬರುವಂತದ್ದು ಸೊ ಎನ್ಸೆಲಾಡಸ್, ಓಕೆನಾ. ಎನ್ಸೆಲಾಡಸ್ ENCLDUS, ಓಕೆನಾ, ಎನ್ಸೆಲಾಡಸ್. ತದನಂತರ ಈತನಿಗೆ ಪ್ರಮುಖವಾಗಿ 7 ರಿಂಗ್ಗಳಿದಾವೆ. ಆ 7 ರಿಂಗ್ಗಳಿಂದಾನೇ ಈತ ಮೋಸ್ಟ್ ಬ್ಯೂಟಿಫುಲ್ ಆಗಿ ಕಾಣುವಂಥದ್ದು. ಸೊ ಹಾಗಾದ್ರೆ ಯಾವ 7 ರಿಂಗ್ಗಳು ಅಂತ ಬಂದಾಗ ಸೊ ABCDEFG ವರ್ಗುನು, ಓಕೆನಾ, EFG ವರ್ಗುನು. ಸೊ ಎ ಎಂಬುದು ಮಧ್ಯದ ರಿಂಗ್ ಆಗಿರುತ್ತದೆ. ತದನಂತರ ಔಟರ್ ಲೇಯರ್ ಅಲ್ಲಿ ಸೊ ಅತ್ಯಂತ ದೂರದ ರಿಂಗ್ ಆಗಿ ಔಟರ್ ಲೇಯರ್ ಅಲ್ಲಿ ಇರುವಂತದ್ದು ಇ, ಮತ್ತು ಶನಿ ಗ್ರಹಕ್ಕೆ ಅತ್ಯಂತ ಹತ್ತಿರವಾದ ರಿಂಗ್ ಯಾವ್ದಪ್ಪ ಅಂತ ಕರೆದ್ರೆ ಅದು ಡಿ. ಸೊ ಇಲ್ಲಿಗೆ ಶನಿ ಗ್ರಹದ ಸಂಪೂರ್ಣ ಮಾಹಿತಿ ಮುಗಿತು. ಇದ್ರ ಮೇಲೆ ಎಕ್ಸ್ಟ್ರಾ ಏನು ರೈಸ್ ಆಗಲ್ಲ ಕ್ವಶನ್ಸ್ಗಳು, ಓಕೆನಾ. ಉಳಿದ್ರೆ ಎಕ್ಸ್ಟ್ರಾ ಪಾಯಿಂಟ್ಗಳು ಎಲ್ಲವೂ ಕೂಡ ಸೊ ಇದರಲ್ಲೇ ಇದಾವೆ. ಯಾವ್ದ್ರಲ್ಲಿ? ಸೊ ನೋಟ್ಸಸ್ ಅಲ್ಲಿ ಇದಾವೆ. ತದನಂತರ ಮುಂದಿನ ಹಂತದಲ್ಲಿ ಬಂದಾಗ ಸೊ 7ನೇ ಗ್ರಹವಾಗಿ ನೋಡುವಂಥದ್ದು. 7ನೇ ಗ್ರಹವಾಗಿ ನೋಡುವಂಥದ್ದು ಯುರೇನಸ್ ಗ್ರಹವನ್ನ. ಯಾವ್ದನ್ನ? ಯುರೇನಸ್. 7ನೇ ಗ್ರಹವಾಗಿ ನೋಡುವಂಥದ್ದು ಯುರೇನಸ್ನ. ಈತ ಸೌರಮಂಡಲದಲ್ಲಿ ಸೂರ್ಯನಿಂದ 7ನೇ ದೂರದಲ್ಲಿರುವಂತ ಗ್ರಹ. ಸೂರ್ಯನಿಂದ 7ನೇ ದೂರದ ಗ್ರಹ, ಸೌರಮಂಡಲದಲ್ಲಿ 7ನೇ ಸೂರ್ಯನಿಂದ ದೂರ ಇರುವಂತ ಗ್ರಹ. ಸೊ ಈತನು ಕೂಡ ಈತ ಸೊ ಅತ್ಯಂತ ಕೋಲ್ಡ್, ಅತ್ಯಂತ ಸೌರಮಂಡಲದಲ್ಲೇ ಅತ್ಯಂತ ತಂಪಾದ ಗ್ರಹ. ಸೌರಮಂಡಲದಲ್ಲೇ ಅತ್ಯಂತ ತಂಪಾದ ಗ್ರಹ. ಯಾಕೆ? ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದೆ? ಆ ತಂಪಾಗಿದ್ದಾನೆ ಅನ್ನೋದಕ್ಕೆ ಈತ ಸೊ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾದ್ರೆ ಈತನ ಟೆಂಪರೇಚರ್ ಬಂದ್ಬಿಟ್ಟು ಸೊ -2, ಓಕೆನಾ. ಟೆಂಪರೇಚರ್ ಬಂದ್ಬಿಟ್ಟು -224 ಡಿಗ್ರಿ ಸೆಲ್ಸಿಯಸ್, ಓಕೆನಾ. -224 ಡಿಗ್ರಿ ಸೆಲ್ಸಿಯಸ್ ಈತನ ಮೇಲ್ಮೈ ಟೆಂಪರೇಚರ್ ಆಗಿರುತ್ತೆ, ಓಕೆನಾ. ಸೊ ಈತ ಧೂಳು ಮತ್ತು ಅನಿಲ ಮತ್ತು ಹಿಮದ ಗಡ್ಡೆಗಳಿಂದ ಕೂಡಿದ್ದಾನೆ. ಯಾವುದು? ಧೂಳು, ಅನಿಲ ಮತ್ತು ಗಡ್ಡೆಗಳಿಂದ ಕೂಡಿರ್ತಕ್ಕಂಥದ್ದು ಯಾರು? ಸೊ ಶನಿ ಗ್ರಹ ಧೂಳು ಅನಿಲ ಮತ್ತು ಹಿಮಗಡ್ಡೆಗಳಿಂದ ಕೂಡಿರುವಂತದ್ದು. ಗೊತ್ತಾಗ್ತಿದ್ಯಾ? ಹಾಗಾದ್ರೆ ಈತ ತನ್ನ ಸುತ್ತನ್ನ ತಾನು ಹಾಕ್ಲಿಕ್ಕೆ ಸೊ ಈತನಿಗೆ ಬೇಕಾಗಿರುವಂತದ್ದು ತನ್ನ ಸುತ್ತ ರೊಟೇಷನ್ಗೆ
ತನ್ನ ಸುತ್ತ ತಾನು ಹಾಕ್ಲಿಕ್ಕೆ ಈತನಿಗೆ ಬೇಕಾಗಿರುವಂತದ್ದು 17.14 ಅವರ್ಸ್. ಓಕೆನಾ, 17.14 ಅವರ್ಸ್. ಈತನಲ್ಲಿ ಒಂದು ದಿನ ಆಗುವಂಥದ್ದು 17.14 ಗಂಟೆಗಳಲ್ಲಿ ಒಂದು ಅವರ್ ಆಗ್ತದೆ. ಸೊ 1 ಡೇ ಆಗ್ತದೆ. ಓಕೆನಾ, ಡೇ. ನೆಕ್ಸ್ಟ್ ರೆವಲ್ಯೂಷನ್ಸ್ ಅಲ್ಲಿ ಬಂದಾಗ, ಸೊ ಹಾಗಾದ್ರೆ ಈತ ಸೂರ್ಯನನ್ನ ಸುತ್ತ ಹಾಕ್ಲಿಕ್ಕೆ ಈತ 84 ವರ್ಷಗಳು. ಓಕೆನಾ, ಅರ್ತ್ ಇಯರ್ಸ್ ಅಂತ ಕರಿತೀವಿ. 84 ಅರ್ತ್ ಇಯರ್ಸ್. ಓಕೆನಾ, ಸೊ 84 ವರ್ಷಗಳೇ ಬೇಕು. ಅರ್ತ್ ಇಯರ್ಸ್ ಕನ್ಸಿಡರ್ ಮಾಡಿದಾಗ 84 ಇಯರ್ಸ್ಗಳು ಈತನಿಗೆ ಬೇಕಾಗುವಂಥದ್ದು. ಯಾವುದಕ್ಕೆ? ಸೊ ಶನಿ ಗ್ರಹ, ಯುರೇನಸ್ ಗ್ರಹವು ಯಾವುದಕ್ಕೆ ಸುತ್ತ ಹಾಕ್ಲಿಕ್ಕೆ? ಸೂರ್ಯನನ್ನ ಸುತ್ತ ಹಾಕ್ಲಿಕ್ಕೆ. ಹೌದಾ? ಗೊತ್ತಾಗ್ತಿದ್ಯಾ ಇಲ್ಲಿವರೆಗೂ ಗೊತ್ತಾಗ್ತಿದ್ಯಾ? ಓಕೆ, ನೆಕ್ಸ್ಟ್ ಇನ್ನು ಯುರೇನಸ್ ಗ್ರಹವು ಓಕೆನಾ, ಯುರೇನಸ್ ಗ್ರಹವು ಹಿಮ್ಮುಖವಾಗಿ ತಿರುಗುವ ಗ್ರಹ. ಏನಿದು? ಹಿಮ್ಮುಖವಾಗಿ ತಿರುಗುವ ಗ್ರಹ. ಯಾಕೆ ಇದನ್ನ ಹಿಮ್ಮುಖವಾಗಿ ತಿರುಗುವ ಗ್ರಹ ಅಂತ ಕರಿತೀವಿ? ಸೊ ಎಲ್ಲಾ ಗ್ರಹಗಳಲ್ಲಿ ಏನಾಗ್ತಾ ಇರ್ತದೆ? ನಾರ್ಮಲ್ ಆಗಿ ಎಲ್ಲಾ ಗ್ರಹಗಳು ಸೂರ್ಯನನ್ನ ವೆಸ್ಟ್ ಟು ಈಸ್ಟ್ ರೊಟೇಟ್ ಆಗ್ತಾ ಇರ್ತದೆ. ಎಲ್ಲಾ ಗ್ರಹಗಳು ಏನಾಗ್ತಾ ಇರ್ತವೆ? ವೆಸ್ಟ್ ದಿಂದ ಈಸ್ಟ್, ಮೀನ್ಸ್ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇರ್ತವೆ. ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವಾಗ ಎಲ್ಲಾ ಗ್ರಹಗಳಲ್ಲೂ ಏನಾಗ್ತದೆ? ಎಲ್ಲಾ ಗ್ರಹಗಳಲ್ಲೂ ಪೂರ್ವದಲ್ಲೇ ಸೂರ್ಯ ಹುಟ್ಟುತ್ತಾನೆ. ಬಟ್ ಇದರಲ್ಲಿ ಯುರೇನಸ್ ಅಲ್ಲಿ ಏನಾಗ್ತದೆ? ವೆಸ್ಟ್ ಟು ಈಸ್ಟ್ ತಿರುಗಲ್ಲ, ಈತ ಈಸ್ಟ್ ಟು ವೆಸ್ಟ್. ಹಾಗಾದ್ರೆ ಪೂರ್ವದಿಂದ ಈತ ತಿರುಗುವಂಥದ್ದು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತಾನೆ. ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುವಿಕೆ ಈತನಲ್ಲಿ ಏನಾಗ್ತದೆ? ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತಾನೆ. ಹಾಗಾಗಿ ಸೂರ್ಯೋದಯ ಯಾವುದ್ರಲ್ಲಿ ಆಗ್ತದೆ? ಸೂರ್ಯೋದಯ ಈತನಲ್ಲಿ ಈತ ಅಂದ್ರೆ ಯಾರಿಲ್ಲಿ? ಈತನಲ್ಲಿ ಅಂದ್ರೆ ಮೀನ್ಸ್ ಯುರೇನಸ್ ನಲ್ಲಿ. ಈತನಲ್ಲಿ ಸೊ ಎಲ್ಲಾಗ್ತದೆ? ಪಶ್ಚಿಮದಲ್ಲಿ ಆಗುವಂಥದ್ದು. ಈತ ಬಂದ್ಬಿಟ್ಟು ಮೀನ್ಸ್ ಯುರೇನಸ್ ಗ್ರಹವು ಟಿಲ್ಟ್ ಆಗಿರುವಂಥದ್ದು 98 ಡಿಗ್ರಿ ಅಷ್ಟು ಟಿಲ್ಟ್ ಆಗಿದ್ದಾರೆ. ಈತ ಎಷ್ಟಾಗಿದ್ದಾನೆ? 98 ಡಿಗ್ರಿ ಟಿಲ್ಟೆಡ್. ಓಕೆನಾ, 98 ಡಿಗ್ರಿ ಅಷ್ಟು. ಎಲ್ಲಾ ಗ್ರಹಗಳು ಹಿಂಗಿದ್ರೆ ಈತ ಹಿಂಗಾಗಿದ್ದಾನೆ, ಹಿಂಗೆ ಪೂರ್ತಿ ಹಿಂಗೆ ಅಡ್ಡವಾಗಿ ತಿರುಗ್ತಾ ಇದ್ದಾನೆ. ಓಕೆನಾ, ಗೊತ್ತಾಗ್ತಿದ್ಯಾ? ಸೊ ಯಾವ್ಯಾವ ಪಾಯಿಂಟ್ ಗಳನ್ನ ಕವರ್ ಮಾಡಿದ್ವಿ? ಸೊ ಯುರೇನಸ್ಗೆ ಸಂಬಂಧಪಟ್ಟಂತೆ ಸೂರ್ಯನಿಂದ 7ನೇ ಅತಿ ದೂರದ ಗ್ರಹ ಆಗಿದ್ದು, ಸೌರಮಂಡಲದ ಅತ್ಯಂತ ತಂಪಾದ ಗ್ರಹ. ಬಿಕಾಸ್ ದ ಟೆಂಪರೇಚರ್ ಇಸ್ -224 ಡಿಗ್ರಿ ಸೆಲ್ಸಿಯಸ್. ಓಕೆನಾ, ಧೂಳು ಮತ್ತು ಅನಿಲ ಮತ್ತು ಹಿಮಗಡ್ಡೆಗಳಿಂದ ಕೂಡಿರುವಂತದ್ದು. ಸೊ ರೊಟೇಷನ್ ಬಂದ್ಬಿಟ್ಟು 17.14 ಅವರ್ಸ್. ಈತನ ತನ್ನ ಸೆಲ್ಫ್ಗೆ ತಾನು ರೊಟೇಟ್ ಆಗ್ಲಿಕ್ಕೆ ಬೇಕಾಗುವಂಥದ್ದು. ಮತ್ತೆ ರಿವಲ್ಯೂಷನ್ಗೆ ಬೇಕಾಗಿರುವಂಥದ್ದು 84 ಅವರ್ಸ್. ಕಮೆಂಟ್ ಸೆಕ್ಷನ್ಸ್ ಗಳಲ್ಲಿ ನೀಟಾಗಿ ಹಾಕಿ. ಸೊ ಏನಾದ್ರು ಡೌಟ್ಸ್ ಗಳು ಅಥವಾ ಕ್ವರೀಸ್ ಗಳು ಏನಾದ್ರು ಇದ್ರೆ ಹೇಳಿ. ಓಕೆನಾ, ಸೌರಮಂಡಲದ ಅತ್ಯಂತ ತಂಪಾದ ಗ್ರಹ. ಹೌದು, ಕರೆಕ್ಟ್, ಸೌರಮಂಡಲದ ಅತ್ಯಂತ ತಂಪಾದ ಗ್ರಹ. ಓಕೆನಾ, ಸೊ ಇನ್ನು ಶನಿ ಗ್ರಹ ಸೌರಮಂಡಲದ ಅತ್ಯಂತ ತಂಪಾದ ಗ್ರಹ ಅಲ್ಲ. ಬಿಕಾಸ್ -178 ಡಿಗ್ರಿ ಸೆಲ್ಸಿಯಸ್ ಅವತ್ತಿಗೆ ಬೇಕಾಗಿರುವಂತದ್ದು. ಯಾರಿಗೆ? ಶನಿ ಗ್ರಹಕ್ಕೆ. ಶನಿ ಗ್ರಹದಲ್ಲಿ ಸೊ ಟೆಂಪರೇಚರ್ ಎಷ್ಟಿರುತ್ತದೆ? -178. ಬಟ್ ಯುರೇನಸ್ ನಲ್ಲಿ ಬಂದ್ಬಿಟ್ಟು 224. ಓಕೆನಾ, ನೆಕ್ಸ್ಟ್ ಈತನಲ್ಲಿ ಯಾರಲ್ಲಿ? ಸೊ ಯುರೇನಸ್ ಗ್ರಹದಲ್ಲಿ ಟೋಟಲ್ ಆಗಿ ಸೊ 13 ರಿಂಗ್ಗಳಿದ್ದಾವೆ. ಟೋಟಲ್ 13 ರಿಂಗ್ಸ್ ಗಳಿದಾವೆ. ಎಷ್ಟು? 13 ರಿಂಗ್ಸ್. ಇನ್ ದಟ್ 9 ರಿಂಗ್ಗಳು ಇನ್ ದಟ್ ಅದರಲ್ಲಿ 9 ರಿಂಗ್ಗಳು ಇನ್ಸೈಡ್ ಇದಾವೆ. ರಿಂಗ್ಸ್ ಇನ್ಸೈಡ್ 9 ರಿಂಗ್ಸ್. ಇನ್ ದಟ್ 9 ರಿಂಗ್ಸ್ ಇನ್ಸೈಡ್ ಇದಾವೆ, ಒಳಗಿನ ಭಾಗದಲ್ಲಿ. ಮೀನ್ಸ್ ಅಲ್ಲಿ 9 ರಿಂಗ್ಗಳು ಒಂದೇ ಪಟ್ಟಿಯಲ್ಲಿ ಕಂಡಂಗೆ ಕಾಣಿಸ್ತವೆ. ತದನಂತರದ 4 ರಿಂಗ್ಸ್ ಔಟ್ಸೈಡ್ ಇದಾವೆ. 4 ರಿಂಗ್ಸ್ ಔಟ್ಸೈಡ್. ಸೊ ಈ ಔಟ್ಸೈಡ್ ಇರ್ತಕ್ಕಂಥ ರಿಂಗ್ ಗಳನ್ನ ನಾವು ಏನ್ ಮಾಡಬಹುದು? ಸೊ ನೇರವಾಗಿ ನೋಡುವಂತದ್ದು. ಓಕೆನಾ, ಅಡ್ವಿನ್ ಹಬ್ಬಲ್ ನವರ ಟೆಲಿಸ್ಕೋಪ್ ಮುಖಾಂತರ ಇವ್ರನ್ನ 4 ರಿಂಗ್ ಗಳನ್ನ ಔಟ್ಸೈಡ್ ಇರುವಂತ 4 ರಿಂಗ್ ಗಳನ್ನ ನೋಡುವಂತದ್ದು, ನೋಡಬಹುದು, ಕಾಣುತ್ತವೆ. ಓಕೆನಾ, ನೆಕ್ಸ್ಟ್. ಸೊ ಹಾಗಾದ್ರೆ ಇಲ್ಲಿವರೆಗೂ ಯುರೇನಸ್ ನಲ್ಲಿ ಟೋಟಲ್ ಆಗಿ ನಾವು 27 ಮೂನ್ಗಳನ್ನ ಗುರುತಿಡ್ಕೊಂಡಿದ್ದೀವಿ. ಎಷ್ಟು? ಟೋಟಲ್ 27. ಓಕೆನಾ, ಟೋಟಲ್ 27 ಮೂನ್ಸ್. ಓಕೆನಾ, 27 ಮೂನ್ಗಳಿದಾವೆ. ಯಾರಿಗೆ? ಯುರೇನಸ್ಗೆ. ಓಕೆನಾ, ಯುರೇನಸ್ ಎಷ್ಟಿದಾವೆ? 27 ಮೂನ್ಗಳಿದಾವೆ. ಸೊ ಅದರಲ್ಲಿ ಅತ್ಯಂತ ದೊಡ್ಡ ಚಂದ್ರ ಅಂತ ಬಂದ್ರೆ, ಅತ್ಯಂತ ದೊಡ್ಡದಾಗಿ ಅಂತ ಬಂದ್ರೆ ಟೈಟಾನಿಯಾ ಅಂತ. ಓಕೆನಾ, ಟೈಟಾನಿಯಾ ನೋಡಿ. ಟೈಟಾನ್ ಅನ್ನೋದು ಶನಿ ಗ್ರಹದ ಅತ್ಯಂತ ದೊಡ್ಡ ಗ್ರಹ. ಓಕೆನಾ, ಶನಿ ಗ್ರಹದ ಅತ್ಯಂತ ದೊಡ್ಡ
ಮೂನ್ ಅಂತ ಕರಿತೀವಿ. ಓಕೆನಾ, ಶನಿಗ್ರಹದ ಅತ್ಯಂತ ದೊಡ್ಡದು ಟೈಟಾನಿಯ ಆದ್ರೆ, ಸೊ ಟೈಟಾನ್ ಆದ್ರೆ ಈತನಿಗೆ ಯಾರಿಗೆ ಯುರೇನಸ್ಗೆ ಅತ್ಯಂತ ದೊಡ್ಡದು ಲಾರ್ಜೆಸ್ಟ್ ಅಂತ ಕರಿತೀವಿ. ಯಾವುದು ಲಾರ್ಜೆಸ್ಟ್ ಇದೆ ಇದಕ್ಕೆ, ಯಾವುದಕ್ಕೆ? ಸೊ ಇದು ಯುರೇನಸ್ಗೆ ಅತ್ಯಂತ ದೊಡ್ಡ ಚಂದ್ರ ಅಂತ ಕರಿಬಹುದು. ನೆಕ್ಸ್ಟ್ ಅದಾದ್ಮೇಲೆ ಈತನಿಗೆ ಇದೊಂದೇ ಇದೆಯಾ? ಇಲ್ಲ, ಇನ್ನೂ ಇದಾವೆ. ಎಕ್ಸಾಮ್ ಅಲ್ಲಿ ಕೇಳುವಂತದ್ದು ಅಂಬ್ರೆಲ್ಲಾ. ಓಕೆನಾ, ಅಂಬ್ರೆಲ್ಲಾ ಅಂತ ಎಕ್ಸಾಮ್ಸ್ ಅಲ್ಲಿ ಕೇಳಿದಾನೆ. ತದನಂತರ ಇನ್ನೊಂದಿದೆ ಮಿರಿಂಡಾ ಅಂತ. ಓಕೆನಾ, ಮಿರಿಂಡಾ. ಸೊ ಮಿರಿಂಡಾ ಅನ್ನೋದು ಒಂದು ಕೋಲ್ಡ್ ಡ್ರಿಂಕ್ಸ್ ಬರ್ತಿತ್ತು ಗೊತ್ತಾ? ಮಿರಿಂಡಾ ಅಂತ ಒಂದು ಕೋಲ್ಡ್ ಡ್ರಿಂಕ್ಸ್ ಬರ್ತಿತ್ತು ಇದಕ್ಕಲ್ಲ ಪಾಪ ಅವ್ರು ಎದ್ರದ್ದು ಹೆಸರು ಬೇಸ್ ಮೇಲೆ ಇಟ್ಕೊಂಡು ಇಟ್ಟಿದಾರ ಗೊತ್ತಿಲ್ಲ. ಸೊ ಈತನಿಗೆ ಮಿರಿಂಡಾ ಅಂತ ಕೂಡ ಒಂದು ಉಪಗ್ರಹ ಇದೆ. ಓಕೆನಾ, ನ್ಯಾಚುರಲ್ ಸ್ಯಾಟಲೈಟ್ ಮ್ಯಾನ್ ಮೇಡ್ ಅಲ್ಲ, ನ್ಯಾಚುರಲ್ ಇವೆಲ್ಲ ಟೈಟಾನಿಯಾ, ಅಂಬ್ರೆಲ್ಲಾ ಮತ್ತು ಮಿರಿಂಡಾ ಅಂತ ಹೇಳಿ. ಸೊ ಟೆಂಪರೇಚರ್ ನ ಕವರ್ ಮಾಡಿದ್ವಾ? ಮೇಲ್ಮೈ ಟೆಂಪರೇಚರ್ ಎಷ್ಟಿದೆ? -224 ಇದೆ ಯುರೇನಸ್ಗೆ. ಸೊ ತಿರುಗ್ಲಿಕ್ಕೆ ಎಷ್ಟು ಅವರ್ ಬೇಕು? ತನ್ನ ಸುತ್ತಲ ನಾನು ಸುತ್ತಲ ಅವರ್ ಎಷ್ಟು ಬೇಕು? ಸೊ ಎಲ್ಲವೂ ನೋಡಿದ್ದು ಆಯ್ತು. ಸೊ ಯುರೇನಸ್ಗೆ ಸಂಬಂಧಪಟ್ಟಂತ ಎಲ್ಲಾ ಪಾಯಿಂಟ್ಸ್ ಗಳಾಯ್ತು. ನೆಕ್ಸ್ಟ್, ಸೊ ಇನ್ನು ಮುಂದಿನ ಹಂತದಲ್ಲಿ ಬಂದಾಗ ಶನಿಗ್ರಹ ಆಯ್ತು, ಯುರೇನಸ್ ಆಯ್ತು. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೆಪ್ಚೂನ್. ನೋಡ್ರಿ, ಮುಗಿದ ಹೋಯ್ತು, ಗ್ರಹಗಳ ಪಟ್ಟಿಯನ್ನೇ ಮುಗಿಸ್ತಾ ಇದೀವಿ. ಓಕೆನಾ, ಸೊ ನೆಪ್ಚೂನ್ ಗ್ರಹ ಬಂದ್ಬಿಟ್ಟು ಸೊ ಸೌರಮಂಡಲದ 8ನೇ ಸೂರ್ಯನಿಂದ ದೂರದ ಗ್ರಹ. ಸೂರ್ಯನಿಂದ 8ನೇ ದೂರದ ಗ್ರಹ. ಸೂರ್ಯನಿಂದ 8ನೇ ದೂರದ ಗ್ರಹ ಯಾವುದು? ಸೊ ನೆಪ್ಚೂನ್ ಬಂದ್ಬಿಟ್ಟು ಸೂರ್ಯನಿಂದ 8ನೇ ದೂರದ ಗ್ರಹ. ಸೊ ಇಲ್ಲೇನಾಗ್ತದೆ ನೋಡಿ, ಸೊ ಈತನಿಗೆ ಕೂಡ ರಿಂಗ್ಸ್ ಗಳ ಫಾರ್ಮೇಶನ್ಸ್ ಇದೆ. ಇದು ಕೂಡ ಹಿಮಗಡ್ಡೆಗಳಿಂದ, ಧೂಳು ಮತ್ತು ಅನಿಲ ಮತ್ತು ಹಿಮಗಡ್ಡೆಗಳಿಂದ ಕೂಡಿರುವಂತದ್ದು. ಧೂಳು, ಅನಿಲ ಮತ್ತು ಹಿಮಗಡ್ಡೆಗಳಿಂದ ಸೊ ಕೂಡಿರುವಂತದ್ದು. ಧೂಳು, ಹಿಮಗಡ್ಡೆ ಮತ್ತು ಅನಿಲಗಳಿಂದ ಕೂಡಿರುವಂತದ್ದು ಇದರಲ್ಲಿ. ನೆಕ್ಸ್ಟ್, ಸೊ ಹಾಗಾದ್ರೆ ಈತನು ಕೂಡ ಕೋಲ್ಡ್ ಅಲ್ಲಿ ಇರ್ತಾನೆ, ಈತನು ಕೂಡ ಕೋಲ್ಡ್ ಇದ್ದಾನೆ. ಹಾಗಾದ್ರೆ ಈತನ ಮೇಲ್ಮೈ ಟೆಂಪರೇಚರ್ ಬಂದ್ಬಿಟ್ಟು -214 ಡಿಗ್ರಿ. ಓಕೆನಾ, ಸೊ ನೋಡಿ ಆಗ್ಲೇ ಅದರಲ್ಲಿ ಇದ್ದಿದ್ದು ಯುರೇನಸ್ ಇದ್ದಿದ್ದು -224, ಈತನಿಗೆ ಇರೋದು -214. ಓಕೆನಾ, ಸೊ 214, ಈತನಿಗೆ 224 ಯುರೇನಸ್ಗೆ. ಹಾಗಾದ್ರೆ ಇಬ್ಬರಲ್ಲಿ ಜಾಸ್ತಿ ಯಾರು? ಯುರೇನಸ್. ಹಾಗಾದ್ರೆ ಸೌರಮಂಡಲದ ಅತ್ಯಂತ ಕೋಲ್ಡೆಸ್ಟ್ ಪ್ಲಾನೆಟ್ ಯಾವುದು? ಸೊ ಯುರೇನಸ್. ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ಏನಿಲ್ವಾ? ಹಾಗಾದ್ರೆ ಈತನಿಗೆ ರೊಟೇಷನ್ ತನ್ನ ಸುತ್ತ ತಾನು ಹಾಕ್ಲಿಕ್ಕೆ ಸೊ 16 hours and 6 minutes ತನ್ನ ಸುತ್ತ ತಾನು ಹಾಕ್ಲಿಕ್ಕೆ ಈತನಿಗೆ ಬೇಕಾಗಿರುವಂತದ್ದು. ಓಕೆನಾ, ತನ್ನ ಸುತ್ತ ತಾನು ಹಾಕ್ಲಿಕ್ಕೆ ಬೇಕಾಗಿರುವಂತದ್ದು 16 hours 6 minutes ಗಳು ಬೇಕು. ಹಾಗಾದ್ರೆ ಸೂರ್ಯನನ್ನ ಸುತ್ತಲು ಮೀನ್ಸ್ ಏನಂತೀವಿ? ಸುತ್ತಲು ಬೇಕಾಗದು ರೊಟೇಷನ್, ರಿವಲ್ಯೂಷನ್, ಪರಿಭ್ರಮಣ ಮತ್ತು ಪರಿಕ್ರಮಣ. ಇದು ಪರಿಕ್ರಮಣೆ. ಓಕೆನಾ, ಪರಿಕ್ರಮಣಕ್ಕೆ ಬೇಕಾಗಿರುವಂತದ್ದು ಟೋಟಲ್ ಸೊ 165 ಅರ್ತ್ ಇಯರ್ಸ್. ಸೌರಮಂಡಲದಲ್ಲಿ ಸೊ ಹೈಯೆಸ್ಟ್ ಲೇಟ್ ಪೀರಿಯಡ್ ಆಗಿ ತಿರುಗುವಂತ ಏಕೈಕ ಗ್ರಹ ಅಂದ್ರೆ ಅದು ಇದೇನಪ್ಪ, ಲೇಟ್ ಪೀರಿಯಡ್ ಆಗಿ ತಿರುಗುವಂಥದ್ದು. ಸೂರ್ಯನನ್ನ ಅತ್ಯಂತ ತಡವಾಗಿ ಸುತ್ತುವ ಗ್ರಹ ಅದು ಯಾವ್ದಾದ್ರು ಇದ್ರೆ ಅದು ನೆಪ್ಚೂನ್. ಓಕೆನಾ, ನೆಪ್ಚೂನ್ ಗ್ರಹ. ಸೊ ಈತನಿಗೆ 5 ರಿಂಗ್ಸ್ ಗಳಿದಾವೆ. ಎಷ್ಟಿದಾವೆ? 5 ರಿಂಗ್ಸ್ ಇದಾವೆ. 5 ರಿಂಗ್ಸ್ ಗಳನ್ನ ಏನಂತ ಕರಿತೀವಿ? ಗೆಲ್ಲೆ ಅಂತ ಇದೆ, ಲವೆರಿಯರ್ ಅಂತ ಒಂದಿದೆ, ಇನ್ನೊಂದು ಲಸೆಲ್ಲಾ ಅಂತ ಇದೆ, ಲಸೆಲ್ ಎಕ್ಸೆಟ್ರಾ. ಓಕೆನಾ, 2 more ಅಂತ ಬರ್ದ್ಬಿಡ್ರಿ. ಓಕೆನಾ, ಅಂಡ್ 2 more. ಸೊ ಇವೇ ಜಾಸ್ತಿ ಎಕ್ಸಾಮ್ ಕೇಳಿದೆ. ಗೆಲ್ಲಿ ಮತ್ತೆ ಲವೇರಿಯರ್ ಜಾಸ್ತಿ ಕೇಳಿರುವಂತದ್ದು, ಅದೊಂದು ಎಕ್ಸ್ಟ್ರಾ. ಓಕೆನಾ, ಲಸೆಲ್ಲಾ. ಸೊ ಹಾಗಾದ್ರೆ ಈತನಿಗೂ ಕೂಡ ಚಂದ್ರಗಳಿದಾವೆ. ಓಕೆನಾ, ಈತನಿಗೂ ಕೂಡ ಚಂದ್ರಗಳಿದಾವೆ. ಹಾಗಾದ್ರೆ ಈತನಿಗೂ ಕೂಡ ಚಂದ್ರಗಳಿದೆ. ಈತನಿಗೆ ಟೋಟಲ್ 14 ಮೂನ್ಸ್ ಗಳಿದಾವೆ. 14 ಮೂನ್ಸ್ ಈತನಿಗೆ. ಸೊ ಟೋಟಲ್ ಆಗಿ ಇಲ್ಲಿವರೆಗೂ 14 ಚಂದ್ರಗಳನ್ನ ಗುರುತಿಸಿದೀವಿ. ಅದರಲ್ಲಿ 14ರಲ್ಲಿ ಪ್ರಮುಖವಾಗಿ ಅತಿ ದೊಡ್ಡದಾಗಿ ಇರುವಂತದ್ದು ಟ್ರೈಟಾನ್ ಅಂತ. ಟ್ರೈಟಾನ್. ಸೊ ಇದು ಬಹಳ ಇಂಪಾರ್ಟೆಂಟ್. ಟ್ರೈಟಾನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದು ರಿವರ್ಸ್ ತಿರುಗುತ್ತೆ. ಅದಲ್ಲದೆ ಈತ ರಿವರ್ಸ್ ತಿರುಗ್ತಾನೆ ನೋಡಿ. ಸೊ ಟ್ರೈಟಾನ್ ಮೀನ್ಸ್ ಯಾವುದಕ್ಕೆ? ನೆಪ್ಚೂನ್ ಹೆಂಗ್ ತಿರುಗ್ತದೆ? ಕರೆಕ್ಟ್ ಆಗಿ ತಿರುಗ್ತದೆ. ಫ್ರಮ್ ಮೀನ್ಸ್
ವೆಸ್ಟ್ ಟು ಈಸ್ಟ್ ತಿರುಗ್ತದೆ. ವೆಸ್ಟ್ ಟು ಈಸ್ಟ್ ಅದು ತಿರುಗ್ತಾ ಇದ್ರೆ ಇದು ಉಲ್ಟಾ ತಿರುಗ್ತದೆ, ಆತನ ರಿವರ್ಸ್ ಆಗಿ ರೊಟೇಟ್ ಆಗುವಂಥದ್ದು. ಸೊ ಹಂಗಾಗಿ ಇದು ಯಾವ ಶೇಪ್ ಅಲ್ಲಿ ತಿರುಗ್ತದೆ ಮೀನ್ಸ್ ಇದು ಈಸ್ಟ್ ಟು ವೆಸ್ಟ್ ತಿರುಗುವಂಥದ್ದು. ಅದಲ್ಲದೆ ಕೂಡ ಲಾರ್ಜೆಸ್ಟ್, ಸೊ ನೆಪ್ಚೂನ್ ಅತ್ಯಂತ ದೊಡ್ಡ, ಸೊ ಚಂದ್ರ ಯಾವ್ದಪ್ಪ ಅಂತ ಕರೆದ್ರೆ ಅದು ಟ್ರೈಟಾನ್. ಓಕೆನಾ, ಟ್ರೈಟಾನ್ ಅಷ್ಟೇ. ಓಕೆನಾ, ಟ್ರೈಟಾನ್ ಅಷ್ಟೇ ಅದರ ಹೆಸರು. ಟೈಟಾನಿಯಾ ಬಂದ್ಬಿಟ್ಟು ಯುರೇನಸ್ಗೆ, ಟ್ರೈಟಾನ್ ಬಂದ್ಬಿಟ್ಟು ಈತನಿಗೆ. ಓಕೆನಾ, ನೆಕ್ಸ್ಟ್ ಟ್ರೈಟಾನ್ಗೆ. ನೆಕ್ಸ್ಟ್ ಅದಲ್ಲದೆ ಸೆಕೆಂಡ್ ಲಾರ್ಜೆಸ್ಟ್ ಅಂತ ಒಂದಿದೆ. ಓಕೆನಾ, ಸೆಕೆಂಡ್ ಲಾರ್ಜೆಸ್ಟ್ ನೈರೆಡ್ ಅಂತ. ಓಕೆನಾ, ಸೆಕೆಂಡ್ ಲಾರ್ಜೆಸ್ಟ್, ಸೆಕೆಂಡ್ ಲಾರ್ಜೆಸ್ಟ್ ಮೂನ್ ಯಾವ್ದ್ರದ್ದು? ಈತಂದು. ಸೊ ನೆಪ್ಚೂನ್ ಒಂದು. ಸೊ ಏನೇನು ಪಾಯಿಂಟ್ಸ್ ಗಳದು? ಗೆಲ್ಲಿ, ಲೆವೆರಸ್ ಮತ್ತು ಲೆಸೆಲ್ಲ ಆಯ್ತು. ಸೊ ಎಲ್ಲ 14 ಮೂನ್ಗಳಲ್ಲಿ ಪ್ರಮುಖವಾದ 2 ಮೂನ್ಗಳನ್ನ ನೋಡಿದ್ವಿ. ಸೊ ಟೈಮ್ ಪೀರಿಯಡ್ ಸುತ್ತಲಿಕ್ಕೆ ತಗೊಂಡದ್ದು. ಸೊ ರೊಟೇಷನ್ ಪೀರಿಯಡ್ ಆಯ್ತು. ಹಿಮಗಡ್ಡೆಗಳಿಂದ ಕೂಡಿರುವಂತದ್ದು. ಟೋಟಲ್ ಆಗಿ ಈತನಿಗೆ 5 ರಿಂಗ್ಸ್ ಗಳು ಇರುವಂತದ್ದು. ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ಯಾವ್ದಾದ್ರು ಪಾಯಿಂಟ್ಸ್ ಮಿಸ್ ಆಗಿದಾವ? ಸೊ ನೋಟ್ಸಸ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ಡೀಟೇಲ್ಸ್ ಇದೆಯಲ್ಲ? ಸೊ ಎಲ್ರಿಗೂ ಪ್ರೊವೈಡ್ ಆಗಿದ್ಯಾ? ಓಕೆ, ಅಪ್ಲಿಕೇಶನ್ಸ್ ಅಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ನೋಟ್ಸ್ ಪ್ರೊವೈಡ್ ಆಗಿದ್ಯಾ? ಸೊ ಇನ್ನು ಯಾರಿಗಾದ್ರೂ ಅಪ್ಲಿಕೇಶನ್ಸ್ ಅಲ್ಲಿ ಇರುವವರಿಗೆ ನೋಟ್ಸ್ ಗಳು ಏನಾದ್ರು ಕಾಣ್ತಾ ಇರ್ಲಿಲ್ಲ ಅಂದ್ರೆ ಹೇಳಿ. ಸೊ ಆ ಕ್ವರೀಸ್ ಗಳನ್ನ ಸಾಲ್ಟ್ ಔಟ್ ಮಾಡೋಣ. ಓಕೆನಾ, ಸೊ ಮುಂದಿನ ಹಂತದಲ್ಲಿ ನೋಡಿದಾಗ ನಾವು ಪ್ಲೂಟೋ ಅನ್ನೋದು ಒಂದು ಗ್ರಹಗಳ ಪಟ್ಟಿಯಿಂದ ತೆಗೆದಾಕಿರುವಂತದ್ದು. ಪ್ಲೂಟೋವನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದಿದ್ದೀವಿ. ಓಕೆನಾ, ಪ್ಲೂಟೋ ಒಂದು ಗ್ರಹ ಅಲ್ಲ. ಪ್ಲೂಟೋ ಅನ್ನೋದೊಂದು ಡ್ವಾರ್ಫ್ ಪ್ಲಾನೆಟ್ ಅಂತ ಕರಿತೀವಿ. ಡ್ವಾರ್ಫ್ ಪ್ಲಾನೆಟ್, ಅದನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದಾಕಿದ್ವಿ. ಯಾಕೆ ಗ್ರಹಗಳ ಪಟ್ಟಿಯಿಂದ ತೆಗೆದಾಕಿದ್ವಿ? ಓಕೆನಾ, ಆ ಗ್ರಹಗಳ ಪಟ್ಟಿಯಿಂದ ತೆಗೆದಾಕ್ಲಿಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಸೊ ಪ್ಲೂಟೋ ಯಾವಾಗ್ಲೂ ಕೂಡ ನೋಡಿ ಇಲ್ಲಿ ರೊಟೇಟ್ ಆಗ್ತಾ ಇರ್ತದೆ. ಇಲ್ಲಿದೆ ಪ್ಲೂಟೋ ಅಂತ ಹೇಳಿದ್ವಿ, ಇಲ್ಲಿದೆ ಪ್ಲೂಟೋ. ಓಕೆನಾ, ಇಲ್ಲಿರ್ತಕ್ಕಂಥ ಪ್ಲೂಟೋ. ಸೊ ಏನ್ ಕಂಡೀಷನ್ ಗ್ರಹಗಳಾಗಬೇಕು ಅಂದ್ರೆ, ಸೊ ಗ್ರಹಗಳು ತನ್ನ ಕಕ್ಷೆ ತಾನು ಸುತ್ತಾ ತದನಂತರ ಸೂರ್ಯನನ್ನ ಸುತ್ತಾಕ್ಬೇಕು. ಗ್ರಹಗಳು ಏನ್ ಮಾಡ್ಬೇಕು? ತನ್ನ ಸುತ್ತ ತಾನು ಹಾಕ್ತಾ ಯಾರನ್ನ ಸುತ್ತಾಕ್ಬೇಕು? ಸೂರ್ಯನನ್ನ ಸುತ್ತಾಕ್ಬೇಕು. ಬಟ್ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಗ್ರಹಗಳು ಯಾವುದೇ ಕಾರಣಕ್ಕೂ ಇನ್ನೊಂದು ಗ್ರಹಕ್ಕೆ ಧಕ್ಕೆ ಮಾಡಬಾರ್ದು. ಸೊ ತಾನಾಯ್ತು, ತನ್ನ ಕೆಲಸ ಆಯ್ತು, ಹಾಗೆ ಸುತ್ತಾ ಇರ್ಬೇಕು. ಬಟ್ ಕಂಡೀಷನ್ ಏನಾದ್ರು ಫೇಲ್ ಮಾಡ್ತದೆ. ಏನ್ ಫೇಲ್ ಮಾಡ್ತದೆ? ಪ್ಲೂಟೋ ಗ್ರಹ ಬಂದ್ಬಿಟ್ಟು ತನ್ನ ಸುತ್ತ ತಾನೇನೋ ಕರೆಕ್ಟ್ ಆಗಿ ಹಾಕ್ತಾನೆ. ಬಟ್ ಮುಂದೆ ಫ್ಯೂಚರ್ ಅಲ್ಲಿ ಹಿಂಗೆ ತನ್ನ ಸುತ್ತ ತಾನು ಹಾಕ್ತಾ ಸೂರ್ಯನನ್ನ ಸುತ್ತಾಕುವಾಗ ನೆಪ್ಚೂನ್ ಅನ್ನ ಟಚ್ ಮಾಡ್ತಾನೆ, ನೆಪ್ಚೂನ್ ಲೈನ್ ಅನ್ನ ಕ್ರಾಸ್ ಮಾಡ್ತಾನೆ. ಸೊ ನೆಪ್ಚೂನ್ ಲೈನ್ ಇಂದ ಒಳಗಡೆ ಬರಕ್ ಶುರು ಮಾಡ್ತಾನೆ. ಫಸ್ಟ್ ಆಫ್ ಆಲ್ ತನ್ನ ಲೈನಲ್ಲಿ ತಾನು ಇರಬೇಕು. ಬಟ್ ತನ್ನ ಕಕ್ಷೆಯನ್ನ ಬಿಟ್ಟು ನೆಪ್ಚೂನ್ನ ಕಕ್ಷೆಗೆ ಬಂದಾಗ ಸೊ ಅದು ಏನಾಗ್ತದೆ? ಗ್ರಹ ಅಂತ ಕರೆಸ್ಕೊಳ್ಳಲ್ಲ. ಸೊ ಹಾಗಾಗಿ ತನ್ನ ಕೆಲಸ ತಾನು ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ತನಗೆ ಕರೆಕ್ಟ್ ಮನುಷ್ಯ ಅಂತಾರ ಅನ್ನಲ್ವಲ್ಲ, ಹಂಗೆ. ಸೊ ತನ್ನ ಕಕ್ಷೆಯನ್ನ ಬಿಟ್ಟು ಬೇರೆಯವರ ಕಕ್ಷೆಗೆ ಹೋದಾಗ ಅದನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕ್ತಾರೆ. ಸೊ ಅದಲ್ಲದೆ ಕೂಡ ಕೆಲವೊಂದೊಂದು ಸಮಟೈಮ್ಸ್ ಕಂಡೀಷನ್ಸ್ ಗಳು ಕೂಡ ಫೇಲ್ ಮಾಡ್ತಾನೆ ಈತ. ಸೊ ಚಂದ್ರನಿಗಿಂತ ಚಿಕ್ಕವನು. ಓಕೆನಾ, ಚಿಕ್ಕದಾಗಿದೆ. ಚಂದ್ರನಿಗಿಂತನೂ ಚಿಕ್ಕದಾಗಿದೆ. ಫಸ್ಟ್ ಆಫ್ ಆಲ್ ಒಂದು ಗ್ರಹ ಅಂದ್ರೆ ಭಯಂಕರ ದೊಡ್ಡದಿರ್ಬೇಕು. ಅದಕ್ಕೆ ಆದ ಒಂದು ಸ್ಯಾಟಲೈಟ್ ಗಳ ಫಾರ್ಮೇಶನ್ಸ್ ಇರ್ಬೇಕು. ಸೊ ಇರ್ಲಿಲ್ಲ ಅಂದ್ರೂ ಕಂಡೀಷನ್ಸ್ ಇರ್ಲಿ, ಬಟ್ ದೊಡ್ಡದವರು ಇರ್ಬೇಕಾ? ನೋಡಿ ಇಲ್ಲಿ ಗ್ರಹಗಳ ಪಟ್ಟಿಯಲ್ಲಿ ಏನಾಗಿದೆ ಅಂದ್ರೆ, ಇನ್ನರ್ ಪ್ಲಾನೆಟ್ಸ್ ಆರ್ ಟೂ ಸ್ಮಾಲ್. ಓಕೆನಾ, ಸೊ ಒಳಗಡೆ ಇರ್ತಕ್ಕಂಥ ಗ್ರಹಗಳು ಬಹಳ ಚಿಕ್ಕದಾಗಿರ್ತವೆ. ಓಕೆನಾ, ಈ ಗ್ರಹಗಳ ಪಟ್ಟಿಯಲ್ಲಿ ಗ್ರಹಗಳ ಪಟ್ಟಿಯಲ್ಲಿ ಇನ್ನರ್ ಪ್ಲಾನೆಟ್ಸ್ ಅಂತ ಆಸ್ಟ್ರಾಯ್ಡ್ ಬೆಲ್ಟ್ ಒಳಗಡೆದು. ಈ ಆಸ್ಟ್ರಾಯ್ಡ್ ಬೆಲ್ಟ್ ಒಳಗಡೆ ಇರ್ತಕ್ಕಂಥ ಇನ್ನರ್ ಪ್ಲಾನೆಟ್ಸ್ ಗಳು ಬಹಳ ಚಿಕ್ಕದು. ಬಟ್ ಈ ಕಡೆ ಹೋದಂಗೆಲ್ಲ ಬಹಳ ದೊಡ್ಡ ಗ್ರಹಗಳಿದಾವೆ. ಬಟ್ ಪ್ಲೂಟೋ ಅನ್ನೋದು ಏನೋ ದೊಡ್ಡದಲ್ಲ. ಸೊ ಎಷ್ಟು ಚಿಕ್ಕದಾಗಿದ್ದಾನೆ ಅಂದ್ರೆ, ಸೊ ಭೂಮಿಯ ಸುತ್ತುವಂತ ಚಂದ್ರನಿಗಿಂತನೂ ತುಂಬಾ ಚಿಕ್ಕದಾಗಿದ್ದಾನೆ. ಅದರಲ್ಲಿ ಬಿಡು ಗ್ಯಾನಿಮೇಡ್ ಬಿಟ್ಬಿಡಿ. ಓಕೆನಾ, ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವ್ದು? ಗ್ಯಾನಿಮೇಡ್. ಓಕೆನಾ, ಗ್ಯಾನಿಮೇಡ್ಗಿಂತನೂ ಚಂದ್ರನಿಗಿಂತನೂ, ಭೂಮಿ ಮೇಲೆ ಇರ್ತಕ್ಕಂಥ ಚಂದ್ರನಿಗಿಂತನೂ ಚಿಕ್ಕದಾಗಿದೆ. ಈ ಏನೋ ಒಂದ್ ಸ್ವಲ್ಪ ಬುಧ ಗ್ರಹಗಿಂತ ಸ್ವಲ್ಪ ದೊಡ್ಡದಾಗಿರುವಂತದ್ದು. ಆ ಕಾರಣದಿಂದಾಗಿ ಸೊ ಈತನನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದಾಗ್ತದೆ. ಓಕೆನಾ, ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್. ಓಕೆನಾ, ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್. ಸೊ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅವರು 2006 ಅದನ್ನ ಗ್ರಹಗಳ ಪಟ್ಟಿಯಿಂದ ರಿಮೂವ್ ಮಾಡ್ತಾರೆ. ಸೊ ರಿಮೂವ್ ಮಾಡಿ ಅದನ್ನ ಡ್ವಾರ್ಫ್ ಪ್ಲಾನೆಟ್ ಅಂತ ಪಟ್ಟಿಯಲ್ಲಿ ಇಡ್ತಾರೆ. ಡ್ವಾರ್ಫ್ ಪ್ಲಾನೆಟ್. ಸೊ ನೋಡಿ, ಇವಾಗ ಡ್ವಾರ್ಫ್ ಪ್ಲಾನೆಟ್ ಗಳನ್ನ ತುಂಬಾ ಅನಲೈಸಿಸ್ ಮಾಡ್ತಾ ಇದ್ದೀವಿ. ತುಂಬಾ ಎಕ್ಸ್ ಪ್ಲಾನೆಟ್ ಇದ್ದಂಗ ಅದೊಂಥರ ತುಂಬಾ ಪ್ಲಾನೆಟ್ ಗಳನ್ನ ರಿಮೂವ್ ಮಾಡಿದ್ವಿ. ಸೊ 17th ಸೆಂಚುರಿ ಮೀನ್ಸ್ 19th ಆಸ್ಪಾಸ್ನಲ್ಲಿ 1920ರಲ್ಲಿ 1915ರಲ್ಲಿ ಆ ತರದ ಆಸ್ಪಾಸ್ನ ಏಜ್ ಅಲ್ಲಿ 11 ಗ್ರಹಗಳಿದ್ವು. 11 ಇದ್ದಿದ್ದು ತದನಂತರ 9 ಗ್ರಹಗಳಾದವು. ಈ 9 ಗ್ರಹಗಳ ನಂತರ ಪಟ್ಟಿಯಲ್ಲಿ ಸೊ 8 ಉಳಿದು. ಯಾಕಂದ್ರೆ ಅದನ್ನ ಅನಲೈಸಿಸ್ ಮಾಡಿ ರಿಸರ್ಚ್ ಮಾಡಿ ಅದನ್ನ ಹೊರಗಡೆ ಇಡ್ತಾ ಇದ್ದಾರೆ. ಓಕೆನಾ, ಮುಂದಿನ ಫ್ಯೂಚರ್ ಅಲ್ಲಿ ನೆಪ್ಚೂನ್ ತೆಗೆದಿಡ್ಬೋದು, ಮತ್ತೊಂದು ಯಾವ್ದಾದ್ರು ತೆಗೆದಿಡ್ಬೋದು. ಅನಾಲಿಸಿಸ್ ಮಾಡಿದಾಗ ಅದು ಫಾಲ್ಟ್ ಮಾಡ್ತಾ ಇದೆ ಅಂದಾಗ ಅದನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದಾಕ್ತಾರೆ. ಯಾಕಂದ್ರೆ ಕಂಡೀಷನ್ಸ್ ಗಳನ್ನ ಫುಲ್ಫಿಲ್ ಮಾಡ್ತಾ ಇರಲ್ಲ.
ಓಕೆನಾ, ಗ್ರಹಗಳ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡ್ತಾ ಇರಲ್ಲ, ಹಂಗಾಗಿ ಅದನ್ನ ತೆಗೆದಿದ್ದಾರೆ. ಸೊ ಹಾಗಾದ್ರೆ ಇಲ್ಲೇನಾಗ್ತದೆ, ಸೊ ಇದನ್ನ ತೆಗೆದು ಡ್ವಾರ್ಫ್ ಪ್ಲಾನೆಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂತ ಸಾವಿರಾರು ಡ್ವಾರ್ಫ್ ಪ್ಲಾನೆಟ್ ಗಳಿದಾವೆ. ಸೊ ಹಾಗಾದ್ರೆ ಎಲ್ಲಾ ಡ್ವಾರ್ಫ್ ಗಳಿಗಿಂತನೂ ಇದೊಂಥರ ವಿಶೇಷವಾಗಿ ಇದಕ್ಕೊಂದು ಬೇರೆ ಹೆಸರು ಕೊಡ್ತಾರೆ, X134. ಓಕೆನಾ, X134340 ಅಂತೇಳಿ ಇದರದ್ದು ನ್ಯೂ ನೇಮ್ ನ ಇಡ್ತಾರೆ. ನ್ಯೂ ನೇಮ್ ಯಾವುದಕ್ಕೆ? ಸೊ ಪ್ಲೂಟೋ ಗ್ರಹಕ್ಕೆ. ಇದು ಪ್ಲೂಟೋ ಗ್ರಹಗಳ ಪಟ್ಟಿಯಿಂದ ಹೊರಗಿರುವಂತದ್ದು. ಓಕೆನಾ, ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ರೈಸ್ ಮಾಡಿ, ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಗಳಿದಾವ? ಅಕ್ಷರದ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನೋಟ್ಸ್ ಅಂತೂ ನಿಮಗೆ ಸಾಫ್ಟ್ ಕಾಪಿ ಸಿಗುತ್ತೆ, ಟೈಪ್ಡ್ ನೋಟ್ಸ್. ಓಕೆನಾ, ಟೈಪ್ ಆಗಿರುವಂತ ನೋಟ್ಸ್. ರಫ್ ಆಗಿ ಏನಾದ್ರು ಮ್ಯಾನುವಲಿ ನೋಟ್ಸ್ ಮಾಡ್ಕೊಂತ ಇದ್ರೆ ಮಾಡ್ಕೊಳ್ಳಿ. ಓಕೆನಾ, ಸೊ ಏನಾದ್ರು ಮತ್ತೆ ಏನಾದ್ರು ಬೇರೆ? ಹಾಗಾದ್ರೆ ಮುಂದಿನ ಕ್ಲಾಸಸ್ ಅಲ್ಲಿ ಸಂಪೂರ್ಣವಾಗಿ ಇನ್ಡೆಪ್ತ್ ಆಗಿ ಸಂಪೂರ್ಣವಾಗಿ ಭೂಮಿ ಮತ್ತು ಚಂದ್ರನ ಬಗ್ಗೆ ವಿಶೇಷವಾಗಿ ಎಲ್ಲಾ ಪಾಯಿಂಟ್ಸ್ ಗಳನ್ನು ಕೂಡ ಅನಲೈಸಿಸ್ ಮಾಡೋಣ. ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ಸೊ ನೋಡಿ, ಇನ್ನು ಯಾರಾದ್ರೂ ಈಶ್ವರ್ಗಳು ಎಜುಕೇಶನ್ಸ್ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಕಾಸ್ ಏನಂದ್ರೆ ನೀವು ಕ್ಲಾಸಸ್ ಏನೋ ಕೇಳ್ತಾ ಇದ್ದೀರಾ, ಬಟ್ ಓದ್ತಾ ಇದ್ದೀರಾ, ಅದರ ತಕ್ಕ ನೀವು ಅನಾಲಿಸಿಸ್ ಮಾಡಬೇಕು ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡುವಂತದ್ದು. ಓಕೆನಾ, ಸೊ ಈಶ್ವರ್ಗಳು ಎಜುಕೇಶನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಜಿಯೋಗ್ರಫಿ ಫೌಂಡೇಶನ್ ಬ್ಯಾಚ್, ಸೊ ಮ್ಯಾಥಮೆಟಿಕ್ಸ್ ಬ್ಯಾಚ್, ಅದಲ್ಲದೆ ಕೂಡ ಫಿಸಿಕ್ಸ್ ಬ್ಯಾಚ್ ಕೇವಲ 49 rupeesಗೆ ನಡೆಯುವಂತದ್ದು. ಸೊ ಅದಲ್ಲದೆ ಕೂಡ ಇದರಲ್ಲಿ ಸಂಪೂರ್ಣವಾಗಿ PDF, PPT, ಅನಾಲಿಸಿಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಡೌಟ್ ಸೆಷನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಫ್ರೀ ಆಗಿ ಸಿಗುವಂತದ್ದು. ಸೊ ನಿಮ್ಮ ಓದಿನ ಸಾಮರ್ಥ್ಯವನ್ನ ನೀವು ಪರೀಕ್ಷಿಸಿಕೊಳ್ಳಕ್ಕೆ ನಿಮಗೆ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಕೂಡ ಕರಿಬಹುದು. ಓಕೆನಾ, ಸೊ ಹೆಚ್ಚಿನಾಗಿ ಏನಾದ್ರು ಡೌಟ್ಸ್ ಗಳಿದ್ರೆ ಅಥವಾ ಏನಾದ್ರು ಕ್ವರೀಸ್ ಗಳಿದ್ರೆ ನೇರವಾಗಿ ಈ ನಂಬರ್ಗೆ ಕರೆ ಮಾಡಿ. ಓಕೆನಾ, ಸೊ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರಾಗಿರಬಹುದು, ಏನಾದ್ರು ಕ್ವರೀಸ್ ಗಳಿದ್ರೆ ನೇರವಾಗಿ ಈಶ್ವರ್ಗಳು ಎಜುಕೇಶನ್ಸ್ ನ ಕಾಂಟ್ಯಾಕ್ಟ್ ನಂಬರ್ ಗಳಿಗೆ ಕರೆ ಮಾಡಿ. ನಿಮ್ಮ ಏನೇ ಕ್ವರೀಸ್ ಗಳಿದ್ರು ಕೂಡ ಸಿಹಿ ಕಹಿ ಮಾತುಗಳನ್ನ 4 ಹಂಚ್ಕೊಳ್ಳೋಣ ಓದಿನ ವಿಷಯದಲ್ಲಿ. ಓಕೆನಾ, ಸೊ ಮತ್ತೆ ಮುಂದಿನ ಕ್ಲಾಸಸ್ ಅಲ್ಲಿ ಮತ್ತೆ ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಜೈ ಹಿಂದ್.